ಅಧ್ಯಕ್ಷರಾಗಿರುವ ಜನಾರ್ದನ ಗೌಡ ಅವರು, ಉಪಾಧ್ಯಕ್ಷರಾಗಿರುವ ಕೆ ಪ್ರಕಾಶ ನಾರಾಯಣ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ನಾರಾಯಣ ಹೆಡ್ತಿ ಮೊದಲಾದ ಎಲ್ಲ ನಿರ್ದೇಶಕ ಮಂಡಳಿ ಅನೇಕ ಅಭಿವೃದ್ಧಿಯ ಏಳಿಗೆಗಳನ್ನು ದಾಖಲಿಸುತ್ತಾ ಇವತ್ತು 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಹೆಸರನ್ನು ದಾಖಲಿಸಿದೆ. ಕೃಷಿಗೆ ಪ್ರೋತ್ಸಾಹ, ರೈತರ ಬೆನ್ನೆಲುಬಾಗಿ ಕೆಲಸದಿಂದ ಇವತ್ತು ಶತಮಾನವಷ್ಟು ಅಂದಾಜು ನಮಗೆ ಶ್ರೀಮಂತರಿಗೆ ದೇಶದ ಅತ್ಯಂತ ಸುಂದರವಾದ ಕ್ಷೇತ್ರದ ಶಾಸಕರು ಅಧಿಕಾರಿಗಳಾಗಿರುವ ಹರೀಶ್ ದೇವರಾಜರು ವಾದನದ ಕಲಾವಿದರು ಮಹಿಳಾ ಮತ್ತು ಪುರುಷ ಸದಸ್ಯರುಗಳು ನಾಡಿನ ಅತ್ಯಂತ ಪ್ರೀತಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಹಿರಿಯ ನಿರ್ದೇಶಕರಾಗಿರುವ ಭಾಗವಹಿಸ್ತಾ ಇದೆ. ಈ ಕಾರ್ಯಕ್ರಮ
ನಮ್ಮ ಗಣ್ಯರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಎದ್ದು ನಿಂತು ಎಲ್ಲರೂ ಕೂಡ ಗೌರವದಿಂದ ಬಂಧುಗಳನ್ನು ಸ್ವಾಗತಿಸ್ತಾ ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸ್ವಸಹಾಯ ಸಂಘಗಳ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರುವ ಸಹಕಾರಿ ರತ್ನ ಸನ್ಮಾನ್ಯ ಡಾಕ್ಟರ್ ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರ್ ರವರು ನಮ್ಮ ಸಂಘದ ಶತಮಾನೋತ್ಸವ ಸಮಾರಂಭ ಮತ್ತು ಶತಮಾನೋತ್ಸವ ಸಂಕೀರ್ಣದ ಲೋಕಾರ್ಪಣೆಗೆ ನಾವು ಆಹ್ವಾನಿಸಿದಾಗ ತುಂಬು ಹೃದಯದಿಂದ ಒಪ್ಪಿ ನಮ್ಮ ಮುಂಡಾಜೆಗೆ ಆಗಮಿಸಿ ಸಂಘದ ಶತಮಾನೋತ್ಸವ ಸಂಕೀರ್ಣ ಲೋಕಾರ್ಪಣೆ ಮತ್ತು ಸಂಘದ ಶತಮಾನೋತ್ಸವ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಉತ್ತುಂಗ ಮಟ್ಟಕ್ಕೇರಿಸಿದ ಸಹಕಾರಿ ರತ್ನ ಸನ್ಮಾನ್ಯ ಡಾಕ್ಟರ್ ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರ್ ಇವರನ್ನು ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಬೆಳ್ತಂಗಡಿ ತಾಲೂಕಿನ ಯುವ ನೇತಾರ ನಮ್ಮ ನೆಚ್ಚಿನ ಶಾಸಕರೂ ಆದ ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು ಉದ್ಘಾಟನೆ ಮಾಡಿದ ವಿಧಾನ ಪರಿಷತ್ತು ಸದಸ್ಯರು ಆದ ಶ್ರೀ ಹರೀಶ್ ಕುಮಾರ್ ಕೆ ಇವರನ್ನು ಹಾಗೂ ಕೇಂದ್ರ ಕಚೇರಿ ಉದ್ಘಾಟನೆ ಮಾಡಿದ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರಿಗೂ ಸ್ವಾಗತಿಸುತ್ತಿದ್ದೇನೆ. ಸೋಮಂತರ್ಕ ಶಾಖೆ ಸ್ಥಳಾಂತರ ಶಾಖಾ ಕಚೇರಿ ಉದ್ಘಾಟನೆ ಮಾಡಿದ ಮಾನ್ಯ ನಿರ್ದೇಶಕರು ಇವರೆಲ್ಲರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀಮತಿ ನಮಿತಾ ಜಿಲ್ಲಾ ಪಂಚಾಯತ್ ಸದಸ್ಯರು ಉಜಿರೆ ಕ್ಷೇತ್ರ, ಶ್ರೀ ವಿ.ಟಿ. ಸೆಬಾಸ್ಟಿಯನ್ ತಾಲೂಕ್ ಪಂಚಾಯತ್ ಸದಸ್ಯರು ನೆರೆಯ ಕ್ಷೇತ್ರ, ಶ್ರೀ ಕೊರಗಪ್ಪಗೌಡ ತಾಲೂಕ್ ಪಂಚಾಯತ್ ಸದಸ್ಯರು ಚಾರ್ಮಾಡಿ ಕ್ಷೇತ್ರ, ಶ್ರೀಮತಿ ಲೀಲಾವತಿ ತಾಲೂಕ್ ಪಂಚಾಯತ್ ಸದಸ್ಯರು ಮುಂಡಾಜೆ ಕ್ಷೇತ್ರ, ಇವರಿಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಬೆಳ್ತಂಗಡಿ ತಾಲೂಕಿನ ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವ ಶ್ರೀ ಶ್ರೀಧರ್ ಜಿ ಬೀಡೆ ಇವರಿಗೆ ಸ್ವಾಗತ. ನಮ್ಮ ಆಹ್ವಾನ ಮೇರೆಗೆ ಇಲ್ಲಿ ಆಗಮಿಸಿದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವರ್ಗದ ಸಹಕಾರ ಸಂಘಗಳ ಅಧ್ಯಕ್ಷರುಗಳೆಲ್ಲರನ್ನು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೆಲ್ಲರನ್ನು
ಮತ್ತು ಸಿಬ್ಬಂದಿ ವರ್ಗದವರೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರಾದಂತಹ NS ಗೋಕಾಲೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತೇನೆ. ಇಲ್ಲಿಗೆ ಆಗಮಿಸಿದ ನಮ್ಮ ಮುಂಡಾಜೆ ಪ್ಯಾಕ್ಸಿನ ಕಾರ್ಯವ್ಯಾಪ್ತಿಯ 6 ಗ್ರಾಮಗಳ ಪಂಚಾಯತ್ನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲರನ್ನು, ನಮ್ಮ ಸಂಘದ ಎಲ್ಲ ಸದಸ್ಯರನ್ನು, ನಮ್ಮೆಲ್ಲ ಗ್ರಾಹಕರು, ಇಂದಿನ ಮೆರವಣಿಗೆಯನ್ನು ಮೆರುಗು ಮೂಡಿಸಿದ ನವೋದಯ ಸಂಘದ ಸದಸ್ಯರೆಲ್ಲರನ್ನು, ನಮ್ಮ ಸಂಘದಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿ ನಮ್ಮ ಸಂಸ್ಥೆಯನ್ನು ಬೆಳೆಸಿ ಉನ್ನತ ಮಟ್ಟಕ್ಕೇರಿಸಿದ ಅಧ್ಯಕ್ಷರುಗಳನ್ನು, ಉಪಾಧ್ಯಕ್ಷರುಗಳನ್ನು, ಎಲ್ಲರನ್ನು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೆಲ್ಲರನ್ನು ಮತ್ತು ಸಿಬ್ಬಂದಿ ವರ್ಗದವರೆಲ್ಲರಿಗೂ ಆದರಣೀಯ ಸ್ವಾಗತ. ಶತಮಾನೋತ್ಸವ ಕಟ್ಟಡ ಕಾಮಗಾರಿ ಮಾಡಿದ STM ಕನ್ಸ್ಟ್ರಕ್ಷನ್ ಇಂಜಿನಿಯರ್ ರಾಜೇಂದ್ರ ಇವರಿಗೆ ಕೂಡ ಸ್ವಾಗತ. ಕಟ್ಟಡ ಕಾಮಗಾರಿ ಸೂಪರ್ ಲಿಜನ್ ಮಾಡಿದ ಇಂಜಿನಿಯರ್ ಶೈಲೇಶರಿಗೂ ಸ್ವಾಗತ. ಹಾಗೆಯೇ ಪತ್ರಕರ್ತ ಬಂಧುಗಳಿಗೂ ಈ ಸಭೆಯನ್ನ ಮೆರುಗು ಮುಟ್ಲಿಕ್ಕೆ ಕಾರಣರಾದ ಎಲ್ಲ ಸಂಘದ ಸದಸ್ಯರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ನಮ್ಮ ರಕ್ಷಕ ಠಾಣೆಯವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಾ ಆಗಮಿಸಿದ ಎಲ್ಲರಿಗೆ ನಾನು ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ನಮಸ್ಕರಿಸುತ್ತಾ ಸಣ್ಣ ವರದಿಯನ್ನ ತಮ್ಮ ಮುಂದೆ ಇಡ್ತೇನೆ. ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೃಷಿಕರ ಗ್ರಾಮೀಣ ಜನರ ಕೃಷಿ ಉದ್ದೇಶಗಳಿಗೆ ಸಾಲ ಸೌಲಭ್ಯ ನೀಡಲು ಆರಂಭಿಸಿ 1 ಶತಮಾನವಾಗಿದೆ. 1921ರಲ್ಲಿ ಆರಂಭವಾದ ಈ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಗುಂಡಿ ಲಕ್ಷ್ಮೀನಾರಾಯಣ ದೇವಳದ ವಠಾರದಲ್ಲಿ ಗುಂಡಿ ದಿವಂಗತ ನಾರಾಯಣ್ ಭಟ್ರ ಮನೆಯಲ್ಲಿ ಅಧ್ಯಕ್ಷತೆಯಲ್ಲಿ ಆರಂಭವಾದ ಸಂಘ ಮುಂದೆ ಕಾರ್ಯದರ್ಶಿಗಳಾಗಿದ್ದ ದಿವಂಗತ ಬಿಡೆ ನಾರಾಯಣ್ ಭಟ್ರ ಮನೆಯಲ್ಲಿ ಕಾರ್ಯಾಚರಿಸಿ 1942ರಲ್ಲಿ ದಿವಂಗತ GN ಭಿಡೆಯವರು ದಾನವಾಗಿ ನೀಡಿದ ಈಗಿನ ಮುಂಡಾಜೆ ಕೇಂದ್ರ ಕಚೇರಿಯಲ್ಲಿ ವ್ಯವಹಾರ ನಡೆಸಿ ಪ್ರಕೃತ ಮುಂಡಾಜೆ, ಕಲ್ಮಂಜ, ಚಿಬಿದ್ರೆ, ತೋಟತಾಡಿ, ಚಾರ್ಮಾಡಿ, ನೆರಿಯ ವ್ಯಾಪ್ತಿಯನ್ನು ಹೊಂದಿ ಜಿಲ್ಲೆಯ ತಾಲೂಕಿನ ಸದೃಢ ಸಂಘವಾಗಿ ಬೆಳೆದು ನಿಂತಿದೆ. ಇದಕ್ಕೆ ಕಾರಣೀಕರ್ತರಾದ ಸ್ಥಾಪಕರನ್ನು, ಮುನ್ನಡೆಸಿದ ಹಿರಿಯರನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ. ಮಾನವ ಸಹಜವಾದ ಏಳು ಬೀಳುಗಳನ್ನು ನಮ್ಮ ಸಂಘವು ಕಂಡಿದೆ. ಅದೆಲ್ಲವನ್ನ ದಾಟಿ ಪ್ರಕೃತ 5,777 ಸದಸ್ಯರನ್ನು ಹೊಂದಿ ಸದಸ್ಯರಿಂದ 5.04 ಕೋಟಿ ಪಾಲು ಬಂಡವಾಳವನ್ನು, 51 ಕೋಟಿಗೂ ಮೀರಿದಂತ ಠೇವಣಿಗಳನ್ನು ಹಾಗೂ 65 ಕೋಟಿಗೂ ಮೀರಿದಂತ ವಿವಿಧ ಸಾಲಗಳನ್ನು ಸಂಘದ ಸದಸ್ಯರಿಗೆ ನೀಡಿದ್ದೇವೆ. ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ 26.98 ಕೋಟಿ ಸಾಲವನ್ನು ನಾವು ಪಡೆದುಕೊಂಡಿದ್ದೇವೆ. ಕಳೆದ 8 ವರ್ಷಗಳಿಂದ ಸಾಲ ಮರುಪಾವತಿಯಲ್ಲಿ 100% ಸಾಧನೆ ಮಾಡಿದ್ದೇವೆ. ಇದರ ಹಿಂದೆ ಆಡಳಿತ ಮಂಡಳಿಯ ಪರಿಶ್ರಮ, ವಿಶೇಷವಾಗಿ ಸಿಬ್ಬಂದಿಗಳ ದುಡಿಮೆ ಇದೆ. ಸಂಘದ ಪ್ರವರ್ಧಮಾನಕ್ಕೆ ಹಲವರು ದುಡಿದಿದ್ದಾರೆ. ಈ ಪೈಕಿ ಹಿರಿಯ ಸಹಕಾರಿಗಳಾದ NS ಗೋಖಲೆಯವರ ಕಾರ್ಯವೈಖರಿಯಿಂದ ಸಂಘವಿಂದು ಸಾಮಾಜಿಕ ಕಾಳಜಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಸಂಸ್ಥೆಯನ್ನು ಮುನ್ನಡೆಸಿದಂಥ AM ಭಿಡೆ, ರಘುಪತಿ ಹೆಬ್ಬಾರ್, ಶಶಿಧರ ಖಾಡೆಲ್ಕರ್, P ವೆಂಕಟರಮಣ ಹೆಬ್ಬಾರ್, ಉಪಾಧ್ಯಕ್ಷರಾದ VT ಸೆಬಾಸ್ಟಿಯನ್, ನಾಗರಾಜ್ ಪಡ್ಕೆ, ಅನಂತರಾವ್ ಕುಂಜಣ್ಣ ನಾಯ್ಕ ಹಾಗೂ CEOಗಳಾದ MS ಶಿವಣ್ಣಗೌಡ, ಶ್ರೀಕರ್ ರಾಯರ್ ಹಾಗೂ ದಿನಕರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವರ ಸಾಹಸದಿಂದ ಈ ಸಂಸ್ಥೆ ಬೆಳೆದು ಬಂದಿದೆ. ಸಹೋದ್ಯೋಗಿಗಳ ದುಡಿಮೆಯನ್ನು ಕೂಡ ಸಂಘದ ಎತ್ತರಕ್ಕೆ ಏರಲು ಕಾರಣವಾಗಿದೆ. ಈ ಎಲ್ಲ ಬೆಳವಣಿಗೆಗೆ ಕೇಂದ್ರ ಬಿಂದುವಾಗಿ ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಇವರ ಸಂಪೂರ್ಣವಾದಂಥ ಸಹಕಾರ ಇದೆ ಎನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಭೆಯಲ್ಲಿ ಬಹಳ ಸಂತಸದಿಂದ ಹೇಳ್ತಾ ಇದ್ದೇನೆ. ಪ್ರಕೃತ ನಮ್ಮ ಸಂಘಕ್ಕೆ 100 ವರ್ಷಗಳು ತುಂಬ ಈ ಸಮಯದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಚಾಲ್ತಿಯಲ್ಲಿದ್ದು, ಈ ಕಾರ್ಯಕ್ರಮ ನಮ್ಮೆಲ್ಲ ಬಂಧುಗಳ ನೆನಪಿನಲ್ಲಿ ಉಳಿಯುವಂತಾಗಲು ಸೋಮಂತಡ್ಕ ಹೃದಯ ಭಾಗದಲ್ಲಿ ಈ ನಿವೇಶನವನ್ನು ಖರೀದಿಸುವರೆ ಸಂಪರ್ಕ ಸೇತುವೆಯಾಗಿ ನಿಂತ ಶ್ರೀ ಅಡೂರ್ ಹರ್ಷನಾರಾಯಣ ರಾವ್ ರವರ ಜಾಗವನ್ನು ಖರೀದಿಸುವಲ್ಲಿ ಸಹಕರಿಸಿದ ಮುಂಡಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಚ್ಚಿಮಲ ಅನಂತ ಭಟ್ ಅವರನ್ನು ಅಭಿನಂದಿಸುತ್ತೇನೆ. ಶತಮಾನೋತ್ಸವ ಸಂಕೀರ್ಣ ನಿರ್ಮಾಣಗೊಂಡು ಈಗ ಹಿರಿಯರಿಂದ ಲೋಕಾರ್ಪಣೆಗೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಎಲ್ಲರನ್ನು ಅಭಿನಂದಿಸುತ್ತೇನೆ. ಈಗಾಗಲೇ ಉದ್ಯೋಗ ನೈಪುಣ್ಯ ಶಿಬಿರ ನಡೆಸಿ ಹಲವರಿಗೆ
ಉದ್ಯೋಗ ನೆಲೆಯನ್ನು ನೀಡುವಲ್ಲಿ ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ, ರೈತರಿಗೆ ಕೈಗೆಟಕುವ ದರದಲ್ಲಿ ಯಂತ್ರೋಪಕರಣಗಳ ಮಾರಾಟ, ನರ್ಸರಿ, ಉದ್ಯೋಗ ಪರಿಣತಿಯನ್ನು ನೀಡಲು ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ತಮ್ಮೆಲ್ಲರ ಸಹಕಾರ ಯಾಚಿಸುತ್ತಾ ಸೇವೆಯ ಸೇತುವೆ ಕಟ್ಟೋಣ ಎನ್ನುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆ ಒಂದು ಕಾರ್ಯಕ್ಕೆ ಸಹಕರಿಸಬೇಕು ಅಂತ ಯಾವ ರೀತಿ ಇವತ್ತು ಎರಡು ಮಾತೇಳಿ ಮುಗಿಸ್ತೇನೆ. ಸಂಭ್ರಮದ ಶತಮಾನೋತ್ಸವ ಆಗಬೇಕಿದ್ರೆ ಸಂಘದಿಂದ ಒಂದೇ ಒಂದು ಪೈಸೆ ಜನರಲ್ ಫಂಡಿಂದ ಖರ್ಚಾಗುವುದಿಲ್ಲ. ಕಳೆದ 6-7 ವರ್ಷಗಳಿಂದ ನಮ್ಮ ವಾರ್ಷಿಕ ಮಾಸಿಕ ಆಗ್ತಾ ಇರುವಾಗ ನಮ್ಮ ಸದಸ್ಯರು ಸ್ವಲ್ಪ ಹಣ ತೆಗೆದಿಟ್ಟಿದ್ದಾರೆ ಶತಮಾನೋತ್ಸವಕ್ಕೆ ಬೇಕಾಗಿ. ಅದೇ ಹಣವನ್ನು ಉಪಯೋಗಿಸಿ ಇವತ್ತು ಶತಮಾನೋತ್ಸವ ಮಾಡ್ತೇವೆ. ಕಾಲನ ಹುಟ್ಟಿ ನಾವು ಓಡಬೇಕು. ಹಾಗಾಗಿ ಇಂಥದ್ದೆಲ್ಲ ಇವತ್ತು ಬೇಕಾಗ್ತದೆ. ಸಹಕಾರಿ ಸಂಘಗಳ ಬಗ್ಗೆ ಇವತ್ತು ನಮ್ಮ ಬಗ್ಗೆ ಗೌರವವನ್ನು ನೋಡ್ತಾರೆ. ಒಂದು 20 ವರ್ಷ ಹಿಂದೆ ಹೋದರೆ ಸೊಸೈಟಿ ಅಂದರೆ ಕೀಳರಿಮಿರುವಂತಹ ಕಾಲ ಇತ್ತು. ಹಾಗಾಗಿ ನಮ್ಮ ಬಗ್ಗೆ ನಾವಾದರೂ ಗೌರವವನ್ನು ಹೇಳಿಕೊಡ್ಬೇಕು. ಮಾನ್ಯ ರಾಜೇಂದ್ರ ಕುಮಾರ್ ಡಿಸಿ ಅಧ್ಯಕ್ಷರಾದ ಮೇಲೆ ಎಲ್ಲ ಬ್ಯಾಚ್ಗಳು ಗಟ್ಟಿಯಾಗಿವೆ. ಇವತ್ತು ವಾತಾವರಣ ಚೇಂಜ್ ಆಗಿರ್ಬೋದು, ಆದರೆ ನಮ್ಮ ಬಗ್ಗೆ ನಮ್ಮ ಊರಿನಲ್ಲಿ ಆದರೂ ಎಲ್ಲರಿಗೂ ಗುರುತಾದ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮ ಅತ್ಯಂತ ಅನಿವಾರ್ಯ. ಆದರೆ ನಮ್ಮ ಸಂಸ್ಥೆಯ ಜನರಲ್ ಫಂಡಿಂದ ಒಂದೇ ಒಂದು ಪೈಸೆ ಈ ಕಾರ್ಯಕ್ರಮ ಖರ್ಚು ಆಗುವುದಿಲ್ಲ ಎಂಬಂತಹ ಮಾತನ್ನು ಹೇಳ್ತಾ, ನಾನು 1971ರಲ್ಲಿ ಈ ಸಂಸ್ಥೆಯನ್ನು ಪ್ರವೇಶ ಮಾಡಿದೆ. ಈಗ 50 ವರ್ಷಗಳ ಬಹಳ ದೀರ್ಘವಾದಂಥ ಒಂದು ಅನುಭವ ಅಂತ ಹೇಳ್ಬೋದು. ಗ್ರಾಮದಿಂದ ಹಿಡಿದು ರಾಜ್ಯ ಮಟ್ಟದ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಹಲವು, ಮುಖ್ಯವಾಗಿ ಊರಿನವರು, ನಮ್ಮ ಸದಸ್ಯರು ಇವತ್ತು ಇರುವವರು ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಅವರಿಗೆ ಬಂಧಿಸ್ತಾ ಬರುವಾಗ ಹೇಳಿದರು ಇನ್ನು ಸಾಕು ಅಂತ. ನಾನು ಒಪ್ಪಿಕೊಳ್ತೇನೆ ಅದನ್ನು. ಹಾಗಾಗಿ ಇಷ್ಟು ಹೇಳ್ದ ಈ ಪ್ಯಾಕ್ಸ್ಗಳ ಬಗ್ಗೆ ಒಳ್ಳೆಯ ರೀತಿಯಿಂದ ಒಂದು ಫಲಿತಾಂಶ ಹೊರಬಿತ್ತು ಅಂತ ಆದರೆ ಮುಂಡಾಜೆ ಪ್ಯಾಕ್ಸ್ನ ಶತಮಾನೋತ್ಸವದ ಶಾಶ್ವತ ಕೊಡುಗೆಯಾಗಿ ಅದು ಜನಮಾನಸದಲ್ಲಿ ಉಳಿತದೆ. ಅದಕ್ಕೆ ಮಾನ್ಯ ರಾಜೇಂದ್ರ ಕುಮಾರ್ ಅವರು ಪೂರ್ತಿ ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಮಾನ್ಯ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಈ ಡೈರೆಕ್ಟ್ ಬಿಡುಗಡೆ ಮಾಡಬೇಕಿತ್ತು. ನಾವು ಅವರು ರಾಜೇಂದ್ರ ಕುಮಾರ್ ಮಾಡಲಿ ಅಂತ ಹೇಳಿದ್ದೆವು. ಅವರೇ ಹೇಳಿದ್ರು ಬೇಡ ಶಾಸಕರು ಮಾಡಲಿ ಅಂತ. ಬಹುಶಃ ಈ ಸ್ಟೆಪ್ನಿ ಹಾಗೆ ಪೂಜಾರಿಯವರ ಬದಲಿಗೆ ಪೂಂಜರು ಅವರು ಮಂದಿರ ಆಗ್ತಾರೆ, ಹಾಗೆ ಸಂತೋಷ ನಮಗೆ. ಅದರಿಂದ ಮಾನ್ಯ ನಮ್ಮ ಶಾಸಕರಾದ ಹರೀಶ್ ಪೂಂಜರವರು ಈ ಡೈರೆಕ್ಟ್ ಬಿಡುಗಡೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೊದಲನೇದಾಗಿ ಬಹಳ ಸಂತೋಷ ಆಗ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಉಲ್ಲೇಖ ಮಾಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಸದಸ್ಯರುಗಳು ಈ ಸಂಸ್ಥೆಯ ಶತಮಾನೋತ್ಸವದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರ ಕೊಡುಗೆಯು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ. ಆ ಕಾರಣಕ್ಕೋಸ್ಕರ 100 ವರ್ಷಗಳ ಕಾಲ ಯಾರೆಲ್ಲೂ ನಿರ್ದೇಶಕರು, ಯಾರು ಅಧ್ಯಕ್ಷರುಗಳು, ಯಾರು ಸದಸ್ಯರುಗಳು ಈ ಸಂಸ್ಥೆಯ ಹಿಂದೆ 100 ವರ್ಷ ಮುಂದೆ ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಪ್ರಾಯಶಃ ಸಹಕಾರಿ ಕ್ಷೇತ್ರಕ್ಕೆ ಇಡೀ ಜಿಲ್ಲೆಗೆ ಸಹಕಾರಿ ಪಿತಾಮಹ ಅಂತ ಹೇಳಿ ಕರೆಸಿಕೊಳ್ಳುವವರು ದಿವಂಗತ ಮಳಹಳ್ಳಿ ಶಿವರಾಯರು. ಇವತ್ತಿನ ಆಧುನಿಕ ಪ್ರಸ್ತುತ ಸಮಾಜದ ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಪಿತಾಮಹ ಯಾರು ಅಂತ ಹೇಳಿದರೆ ಅದು ನಮ್ಮ ಆತ್ಮೀಯರಾಗಿರ್ತಕ್ಕಂಥ NS ಗೋಖಲೆ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವರ ವಯಸ್ಸಿನಷ್ಟು ಹಿರಿಯ ವಯಸ್ಸಿನ ಸಹಕಾರಿ ಧುರೀಣರು ನನ್ನ ಲೆಕ್ಕದಲ್ಲಿ ರಾಜೇಂದ್ರ ಕುಮಾರ್ ಅವರು ಗೊತ್ತಿರ್ಬೋದು. ಇವರಷ್ಟು ವಯಸ್ಸಿನಷ್ಟು ಹಿರಿಯ ಮತ್ತು ಅಷ್ಟು ಅನುಭವಿ ಸಹಕಾರಿ ಕ್ಷೇತ್ರದ ವ್ಯಕ್ತಿ ಇನ್ನೊಬ್ಬರು ಇರಲಿಕ್ಕಿಲ್ಲ. ಅಂತಹ ವ್ಯಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮುಂಡಾಜೆಯ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಆ ಮೂಲಕ ಇವತ್ತು ಒಂದು ಶತಮಾನೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಈ ಮುಂಡಾಜೆಗೆ ಒಂದು ಮುಕುಟಪ್ರಾಯದ ರೀತಿಯಲ್ಲಿ ಒಂದು ಗರಿಯನ್ನು ತಂದು ಕೊಡತಕ್ಕಂಥ ಕಟ್ಟಡವನ್ನು ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಈ CA ಬ್ಯಾಂಕಿನ ಮೂಲಕ ಆಗಿದೆ. ಆ ಮೂಲಕ ಒಂದಷ್ಟು ಜನರಿಗೆ ಉದ್ಯೋಗ, ಒಂದಷ್ಟು ವ್ಯಾಪಾರ ಕೇಂದ್ರವನ್ನಾಗಿ ಈ CA ಬ್ಯಾಂಕಿನ ವಾಣಿಜ್ಯ ಕಟ್ಟಡದ ಮೂಲಕ ಮುಂಡಾಜೆ ಪರಿವರ್ತನೆ ಆಗಲಿಕ್ಕಿದೆ ಎನ್ನುವಂಥ ಹೆಮ್ಮೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಆ ಮೂಲಕ ಏನು NS ಗೋಖಲೆ ಅವರ ಅಪೇಕ್ಷೆಗಳೇನಿದೆ ಆ ಅಪೇಕ್ಷೆಗಳಿಗೆ ಖಂಡಿತ ನಮ್ಮ ಸಹಕಾರಿ ರತ್ನ ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರು ಅವರ ಜೊತೆ ಸಹಕಾರ ಮಾಡ್ತಾರೆ ಎನ್ನುವಂಥದ್ದು ನನಗೆ ಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ
ಒಂದು ಬದಲಾವಣೆಯನ್ನು ತಂದಿರತಕ್ಕಂಥ ನೇತಾರರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅವರಿಗೆ ಅಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಹಂತದಲ್ಲಿ ಯಾವುದೇ ವ್ಯವಸ್ಥೆಯನ್ನು ಬದಲಾವಣೆ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ರಾಜೇಂದ್ರ ಕುಮಾರ್ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಇನ್ನಷ್ಟು ರೈತರಿಗೆ, ಗ್ರಾಮೀಣ ಪ್ರದೇಶದ ಬಂಧುಗಳಿಗೆ ಸಹಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಿಗಿಂತ ಹೆಚ್ಚು ಶಕ್ತಿ ಈ ರೀತಿಯ ಸಹಕಾರಿ ಕ್ಷೇತ್ರಕ್ಕೆ ಯಾಕೆ ಅಂತ ಹೇಳಿದರೆ, ನಾನು ಎಲ್ಲೋ ಹೋದರೂ ಹೇಳುವಂಥದ್ದು, ಈಗ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಡಾಕ್ಯುಮೆಂಟ್ ನೋಡಿ ನಮಗೆ ಲೋನ್ ಕೊಟ್ಟರೆ, ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ನಮ್ಮ ಮುಖವನ್ನು ನೋಡಿ ಲೋನ್ ಕೊಟ್ಟು ನಮಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು CA ಬ್ಯಾಂಕ್ ಸಹಕಾರಿ ಕ್ಷೇತ್ರ ಮಾಡ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ CA ಬ್ಯಾಂಕಿಗೆ ಜೊತೆಗೆ ಇರ್ತಕ್ಕಂಥ ಎಲ್ಲ ಗ್ರಾಮದ ಆ ಬಂಧುಗಳಿಗೆ ಇನ್ನಷ್ಟು ಅವರ ದಿನನಿತ್ಯದ ಮತ್ತು ಕಷ್ಟದ ಸಂದರ್ಭದಲ್ಲಿ ಈ ಮುಂಡಾಜೆ CA ಬ್ಯಾಂಕ್ ಅವರ ಜೊತೆ ನಿಲ್ತದೆ ಎನ್ನುವಂಥ ನನಗೆ ಆಶಾಭಾವನೆ ಇದೆ. ಇನ್ನು 100 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದ ರೈತರಿಗೆ, ಗ್ರಾಮೀಣ ಪ್ರದೇಶದ ಬಂಧುಗಳಿಗೆ ಸಹಕಾರ ಆಗ್ತಕ್ಕಂಥ, ಅವರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡ್ತದೆ ಎನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ, ಇನ್ನೊಮ್ಮೆ ಶತಮಾನ ಕಂಡಂತಹ ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಮುಂದಿನ ದಿನಗಳಲ್ಲೂ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾಗೆ ಜೈ. ಜೈ ಸಹಕಾರಿ. ಸದಸ್ಯರು ಬಲ ಕೊಟ್ಟರೆ ಮಾತ್ರ ಸಂಸ್ಥೆ ಬೆಳೀತದೆ. ಹಾಗಾಗಿ 100 ವರ್ಷಗಳ ಇತಿಹಾಸ ಕಂಡಂಥ ಮುಂಡಾಜೆ ಪ್ರಾಥಮಿಕ ಪತ್ತಿನ ಸಂಸ್ಥೆಯಲ್ಲಿ ಈ ತನಕ 100 ವರ್ಷದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಧ್ಯಕ್ಷರನ್ನು, ಆಡಳಿತ ಮಂಡಳಿಯ ಸದಸ್ಯರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನು ಮತ್ತು ಸದಸ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಒಂದು ಸಂಸ್ಥೆ ಹಲವು ಏಳು ಬೀಳುಗಳನ್ನು ಕಾಣ್ತಾ ನಡೀತಾ ಇರ್ತದೆ. ಗೋಖಲೆ ಅವರು ಒಂದು ಮಾತು ಹೇಳಿದರು, ನಮ್ಮ ಬ್ಯಾಂಕಿಗೆ ಈ ಪತ್ತಿನ ಸಹಕಾರಿ ಸಂಘ ಅಂತ ತೆಗೆದು ಬ್ಯಾಂಕ್ ಅನ್ನುವಂಥ ಹೆಸರನ್ನು ನೀಡಬೇಕು ಅನ್ನುವಂಥದ್ದನ್ನು ಅವರ ಭಾವನೆಯನ್ನು ವ್ಯಕ್ತಪಡಿಸಿದರು. ದೇಶದಲ್ಲಿ ಇದು ಒಂದು RBI ಕಾನೂನಿನ ಪ್ರಕಾರ ನಡೆಯುತ್ತದೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ತಿನ ಸಹಕಾರಿ ಸಂಸ್ಥೆಗಳು ಇವತ್ತು ಬಲಾಢ್ಯವಾಗಿದೆ. ಗೋಖಲೆ ಅವರಿಗೆ ತಿಳಿದಷ್ಟು ನನಗೆ ಇಲ್ಲಿ ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ 174 ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಯಾರಿಗೂ ಹಣದ ಕೊರತೆ ಇಲ್ಲ. ಯಾರೇ ಸದಸ್ಯರು ಎಷ್ಟೇ ಸಾಲವನ್ನು ಕೇಳಿದರೂ ಕೊಡುವಂಥ ಶಕ್ತಿ ಇರುವಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಇದ್ದರೆ ದೇಶದಲ್ಲಿ ಅದು ನಮ್ಮ ಜಿಲ್ಲೆ. ಅದಕ್ಕಿಂತ ಮಿಗಿಲಾಗಿ ಸಾಲ ವಸೂಲಾತಿಯಲ್ಲಿ ನಮ್ಮದು ಭಾಳ ವರ್ಷದಿಂದ ಈ ಮುಂಡಾಜೆ 100ಕ್ಕೆ 100ರಷ್ಟು ಸಾಲ ವಸೂಲಾತಿ ಅನ್ನುವಂಥದ್ದನ್ನು ನಾನು ಹೇಳುವುದಿಲ್ಲ. ಸದಸ್ಯರಿಂದ ಮರುಪಾವತಿ ಮಾಡಿದಂಥ ಒಂದು ಸಂಸ್ಥೆ ಮುಂಡಾಜೆ CA ಬ್ಯಾಂಕಲ್ಲ, ಈಗ ಪತ್ತಿನ ಸಹಕಾರಿ ಸಂಘ. ಮತ್ತು ದೇಶದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ 25 ವರ್ಷದಿಂದ ಮರುಪಾವತಿ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಇದ್ದರೆ ಅದು ನಿಮ್ಮ ಜಿಲ್ಲಾ ಬ್ಯಾಂಕ್. ದೇಶದಲ್ಲಿ ಎಲ್ಲಿಯೂ ಇಲ್ಲ 100ಕ್ಕೆ 100ರಷ್ಟು ಮರುಪಾವತಿ ಸಾಲ ಮಾಡಿದಂಥ ಬ್ಯಾಂಕ್, ಅದು ನಿಮ್ಮ ಬ್ಯಾಂಕ್. ಅದೇ ರೀತಿಯಾಗಿ ನಾವು ಹಲವು ದಾಖಲೆಗಳನ್ನು ಮಾಡಿದ್ದೇವೆ. ಎಲ್ಲಿ ಹೋದರೂ ಕಂಪ್ಯೂಟರೈಸೇಷನ್ ಆಗಿದೆ, ಎಲ್ಲಿಗೂ ಸಾಲ ಕೊಡಲಿಕ್ಕೆ ಶಕ್ತಿ ಇದೆ, ಠೇವಣಾತಿ ಇದೆ. ಯಾರೇ ಬಂದರೂ ಅದನ್ನು ನೋಡಿ ಸಂತೋಷ ಪಡುವಂಥದ್ದು ಇದೆ. ಇವತ್ತು ನನಗೆ ಭಾಳ ಸಂತೋಷ. ನಾನು ಬರುವಾಗ ಇವರು ಹೊಸ ಕಟ್ಟಡ ಅಂತ ನಾನು ಹೇಳ್ತಿದ್ರು. ನೋಡಿದ ಮೇಲೆ
ನಿಮ್ಮ ಒಂದು ಸಂಸ್ಥೆಯ ಐಕ್ಯತೆಯನ್ನು ನಾನು ಕಂಡು ಭಾಳ ಸಂತೋಷಪಟ್ಟೆ. ನಿಮ್ಮ ಐಕ್ಯತೆ, ನಿಮ್ಮ ಸಂಭ್ರಮ ನೋಡಿ ನಿಜವಾಗಿ ಮೆಚ್ಚಬೇಕಾದದ್ದು. ನೀವು ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವಾಗ ಸ್ವಲ್ಪ ತಡ ಆಗಿದೆ, ಅರ್ಧ ಗಂಟೆ ತಡ ಆಗಿದೆ. ಆದರೂ ಕೂಡ ನಾವು ನಿಮ್ಮ ಐಕ್ಯತೆ ನೋಡಿದಾಗ, ನಿಮ್ಮ ಶತಮಾನೋತ್ಸವದ ಮನಸ್ಸಿನಲ್ಲಿರುವಂಥ ವಿಜೃಂಭಣೆ ನೋಡಿದಾಗ ನಾವೆಲ್ಲ ಸಂತೋಷ ಪಡಬೇಕು. ನೀವು ಎಲ್ರಿಗೂ ಮಾದರಿಯಾಗೋ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿದ್ದೀರಿ. ಇವತ್ತು ಇಲ್ಲಿ ಬಂದ ಮೇಲೆ ನನಗೆ ನೋಡಿದ ನಿಮ್ಮ ಕಟ್ಟಡ ನೋಡಿದಾಗ ಭಾಳ ಸಂತೋಷ ಆಯಿತು. ನಿಮ್ಮ ಮುಂಡಾಜೆಯಲ್ಲಿ ಇವತ್ತು ಸೋಮತಡ್ಕದಲ್ಲಿ ಈ ಪೇಟೆಯಲ್ಲಿ ಒಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೆ. ಅದರಲ್ಲಿ ನಾವು ಮಾತ್ರ ಬದುಕುವುದಲ್ಲ, ಇನ್ನೊಬ್ಬರಿಗೂ ಬದುಕಲಿಗೆ ಆಶ್ರಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಮೆಚ್ಚಬೇಕು. ನಾವೇ ಬ್ಯಾಂಕ್ ನಡೆಸ್ತೇವೆ, ನಮ್ಮ ಸಂಸ್ಥೆ ಒಂದು ಇದ್ದರೆ ಸಾಕು ಅಲ್ಲ, ಇನ್ನೂ ಹಲವು ವಾಣಿಜ್ಯ ಉದ್ಯಮಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದನ್ನು ನಾವು ನೋಡಬೇಕಾಗಿದೆ. ನಾವು ಮಾತ್ರ ಬದುಕುವುದಲ್ಲ, ಎಲ್ಲರನ್ನೂ ಬದುಕಿಸುವ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಮಾಧ್ಯಮ ಮಿತ್ರರಿದ್ದಾರೆ, ಅವರು ಇಡೀ ನೋಡ್ತಾ ಇರ್ತಾರೆ ದಿವಸ ಎಲ್ಲಿ ಯಾವ ಸಂಸ್ಥೆ ಹೇಗೆ ಬೆಳೀತದೆ ಅಂತ. ನನಗೆ ನೋಡಿದಾಗ ಭಾಳ ಹಿಂದೆ ನಾನು ನಮ್ಮ ಕಾರ್ಯದರ್ಶಿಯವರು ಭಾಳ ಪಡ್ಕೆಯವರು ಬಂದಾಗ, ನಾರಾಯಣ ಪಡ್ಕೆಯವರು ಬಂದಾಗ ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಬಂದಾಗ ನಾನು ಹೇಳಿದೆ, ನಾನು ನೋಡಿರಲಿಲ್ಲ ಆವಾಗ 5 ಲಕ್ಷ ಕೊಡ್ತೇನೆ ಮಹಾಮಂಡಲದಿಂದ ಅಂತ ಹೇಳಿದೆ. ಮಹಾಮಂಡಲದ ಹಣ ಬಂದಿದೆ ಕೇಳಿದರೆ ಬಂದಿದೆ ಅಂತ ಹೇಳಿದರು. ಆದರೆ ಇವತ್ತು ನೋಡಿದಾಗ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇದನ್ನು ನೋಡಿ ಇನ್ನೊಂದು 4 ಲಕ್ಷ ರೂಪಾಯಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ, ಬೆಳೆಯುವವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಗೋಖಲೆಯವರಿಗೆ ಗೊತ್ತಿದೆ, ನಾನೊಂದು 27 ವರ್ಷದ ಹಿಂದೆ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ಒಂದು ಸೊಸೈಟಿಗೆ ಹೋದರೆ ಒಂದು ಗೋಡೌನಲ್ಲಿ ಒಂದು 4 ಚೇರ್ ಹಾಕ್ಕೊಂಡು ಒಂದು ಮೇಜು ಇಟ್ಕೊಂಡು ಅದರಲ್ಲಿ ನಮ್ಮ ಆಫೀಸ್ ಇತ್ತು. ಇವತ್ತು ಎಲ್ಲಿಯೂ ಗೋಡೌನಲ್ಲಿ ಬದುಕುವಂಥ ಅವಶ್ಯಕತೆ ನಮಗಿಲ್ಲ. 9 ಕೋಟಿ, 6 ಕೋಟಿ, 10 ಕೋಟಿ ಒಂದೊಂದು ಸಂಸ್ಥೆಯವರು ಕಟ್ಟಡ ಕಟ್ಟಿ ಅದರಲ್ಲಿ ವಿಜೃಂಭಿಸ್ತಾ ಇದ್ದೇವೆ. ಇದು ದೇಶಕ್ಕೆ ಮಾದರಿ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಹೇಳ್ತೇನೆ, ನಮ್ಮ ಒಂದು ಬಜ್ಪೆ ಸೊಸೈಟಿಯಲ್ಲಿ 350 ಕೋಟಿ ಠೇವಣಿ ಇದೆ. ಮೊನ್ನೆ ಗುಲ್ಬರ್ಗದವರು ಬಂದರು ನಮ್ಮ ಹತ್ರ, ನಮ್ಗೆ ಸ್ವಲ್ಪ ಸಹಾಯ ಮಾಡಿ. DCC ಬ್ಯಾಂಕ್ನವರು 2 ಜಿಲ್ಲೆ ಇದು, ಈ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಬ್ಯಾಂಕಿನವರು ಬಂದಿದ್ದರು. ನಾಳ್ದು ಪುರ ಬರ್ತಾರೆ. ಬಂದಾಗ ಕೇಳಿದೆ ನಾನು, ನಿಮ್ಮ 2 ಜಿಲ್ಲೆಯ ಜಿಲ್ಲಾ ಬ್ಯಾಂಕಿನಲ್ಲಿ ಎಷ್ಟು ಠೇವಣಿ ಇದೆ ಅಂತ. ಅವ್ರು ಹೇಳಲಿಕ್ಕೆ ಕೇಳಲಿಲ್ಲ. ಕಡೆ ಕೇಳಿದಾಗ 105 ಕೋಟಿ 106 ಕೋಟಿ ಇದೆ ಅಂತ ಹೇಳಿದರು. ನೋಡಿ, ನಮ್ಮ ಒಂದು ಫ್ಯಾಕ್ಟ್ಸ್ನವರು 350 ಕೋಟಿ ಠೇವಣಿ ಇದೆ ಇವತ್ತು ಬಜ್ಪೆಯಲ್ಲಿ ನಂದಿ ಸೊಸೈಟಿಯಲ್ಲಿ. 15 ಕೋಟಿ ಲಾಭ ಮಾಡ್ತಾ ಇದ್ದೇವೆ. ನಮ್ಮ ಗುಲ್ಬರ್ಗ DCC ಬ್ಯಾಂಕ್ನವರು ಎಷ್ಟು ಲಾಭ ಮಾಡ್ತೀವಿ ಹೇಳಿದರೆ ನಾನು ಹೇಳೋದಿಲ್ಲ, 0 ಅಂತ ಹೇಳ್ಬೋದು, ಲಾಭವೇ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, KMS ಇರ್ಬೋದು, ಎಲ್ಲವೂ ಬಲಾಢ್ಯವಾಗಿ ಬೆಳೀಲಿಕ್ಕೆ ಕಾರಣ ನಾವಲ್ಲ, ನೀವು ಕಾರಣ. ನಾನು ಹೇಳೋದಿದೆ, ನಿಮ್ಮ ಗ್ರಾಮದ ಒಬ್ಬ ರೈತ ಬಲಾಢ್ಯನಾಗಿದ್ದರೆ ನಿಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಬಲಾಢ್ಯ ಆಗಿರ್ತದೆ. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಬಲಾಢ್ಯ ಆದರೆ ಜಿಲ್ಲಾ ಬ್ಯಾಂಕ್ ಬಲಾಢ್ಯ ಆಗ್ತದೆ. ಜಿಲ್ಲಾ ಬ್ಯಾಂಕ್ ಬಲಾಢ್ಯ ಆದರೆ ಎಪೆಕ್ಸ್ ಬ್ಯಾಂಕ್ ಬಲಾಢ್ಯ ಆಗ್ತದೆ. ಇದೊಂದು ಲಿಂಕ್ 3 ಟೈರ್ ಸಿಸ್ಟಮ್ ಹೇಳ್ತೇವೆ ಇದಕ್ಕೆ. ಅದನ್ನು ನಮ್ಮ ಇವರು ಗೋಖಲೆಯವರು ಹೇಳಿದರು, ಕೇರಳದಲ್ಲಿ 1 ಟೈರ್ ತೆಗೆದಿದ್ದಾರೆ, 3 ಟೈರ್ನಲ್ಲಿ ಸರಿಯಾಗಿ ಹೋಗುವುದಿಲ್ಲ. ಈಗ 4 ಚಕ್ರ ವಾಹನಕ್ಕಿದ್ದದ್ದು 1 ಚಕ್ರ ತೆಗೆದಿಟ್ಟರೆ ನಡೀತದೆ. ಹಾಗೆ ಆಗಿದೆ ನಮ್ಮ ಕೇರಳದ ಸಿಸ್ಟಮ್ನಲ್ಲಿ. 1 ಟೈರ್ ಕಳಿಸಿಟ್ಬಿಟ್ರು, ಈಗ ಹೊಸ ಟೈರಿಗೆ ಹುಡುಕ್ತಾ ಇದ್ದಾರೆ ಏನು ಮಾಡೋದು ಅಂತ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆ ರೀತಿಯ ಟೈರ್ ಕೇಳುವ ಕೆಲಸವನ್ನು ನಾವು ಸಹಕಾರಿಗಳು ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡು, ಇವತ್ತು 6 ಗ್ರಾಮಗಳ ವ್ಯಾಪ್ತಿಯಲ್ಲಿದೆ ನೀವು. ಮತ್ತು ಇದು ಅಡಿಕೆ ಬೆಳೆಯುವ ಪ್ರದೇಶವೂ ಹೌದು. ಹೆಚ್ಚು ಅಡಿಕೆ ಬೆಳ್ತಂಗಡಿಯಲ್ಲೇ ಅತಿ ಹೆಚ್ಚು ಅಡಿಕೆ ಬೆಳೆಯುವ ಪ್ರದೇಶ ಇಲ್ಲಿ. ಈ ಕೊರೋನಾ ಬಂದ ನಂತರ ಈ ಕಾರ್ಯಕ್ರಮದಲ್ಲಿ ಧೈರ್ಯವಾಗಿ ಇಲ್ಲಿ ಕೂತ್ಕೊಳ್ಳೋದು ನೋಡಿದರೆ ನಿಮ್ಮಲ್ಲಿರುವಂಥ ಹ್ಯುಮಿನಿಟಿ ಪವರಿಗೆ ನಾವು ಮೆಚ್ಚಬೇಕು, ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಕೊರೋನಾ ನಂತರ ಇಷ್ಟು ಸಂಖ್ಯೆಯಲ್ಲಿ ಸೇರಿದಂಥ ಒಂದು ಪ್ರಾಥಮಿಕ ಸಂಸ್ಥೆಯ ಸಮಾರಂಭ ಇದ್ದರೆ ಇದೇ ಮುಂಡಾಜೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮುಂಡಾಜೆಯವರು ಧೈರ್ಯವಂತರು, ಏನೇ ಆದರೂ ಕೊರೋನಾ ಎದುರಿಸ್ತೇವೆ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದೀರಿ. ಹಾಗಾಗಿ ಇವತ್ತು ನೀವು 6 ಜಿಲ್ಲೆಯಲ್ಲಿ 6 ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ನೀವು ಕೊಟ್ಟ
ಸಾಲ 64 ಕೋಟಿ 65 ಕೋಟಿ ಸಾಲ ಕೊಟ್ಟಿದ್ದೀವಿ. ನಾನು ಹೇಳಿದಾದರೆ ನಾವು ನಮ್ಮ ಸದಸ್ಯರು ಯಾರೊಬ್ಬರು ಕೂಡ ವಾಣಿಜ್ಯ ಬ್ಯಾಂಕಿಗೆ ಹೋಗಬಾರ್ದು ಸಾಲಕ್ಕೆ. ಯಾಕೆ 0%ನಲ್ಲಿ ನಾವು 3 ಲಕ್ಷ ರೂಪಾಯಿ ಸಾಲ ಬೆಳೆ ಸಾಲ ಕೊಡ್ತೇವೆ. 3%ನಲ್ಲಿ 10 ಲಕ್ಷದವರೆಗೆ ಮಧ್ಯಮ ಅವಧಿ ದೀರ್ಘಾವಧಿ ಸಾಲ ಕೊಡ್ತೇವೆ. ನಿಮ್ಮಲ್ಲಿ ಹಣ ಇಲ್ಲ ಅಂತ ಚಿಂತೆ ಮಾಡಬೇಡಿ. ನಿಮ್ಮ ಗ್ರಾಮದ 6 ಗ್ರಾಮದ ಜನರು ಯಾವುದೇ ವಾಣಿಜ್ಯ ಬ್ಯಾಂಕಿಗೆ ಹೋಗದ ರೀತಿಯಲ್ಲಿ ನೀವು ಸಾಲ ಕೊಡಬೇಕು. ನಿಮಗೆ ಹಣ ಬೇಕಿದ್ರೆ ಎಷ್ಟು ಹಣ ಬೇಕಾದರೂ ನಾವು ಜಿಲ್ಲಾ ಬ್ಯಾಂಕಿಂದ ಕೊಡ್ತೇವೆ. ಯಾರೊಬ್ಬರು ವಾಣಿಜ್ಯ ಬ್ಯಾಂಕ್ ಹೋಗಬೇಡಿ. ಯಾಕೆ ಹೇಳ್ತೇನೆ ಹೇಳಿದರೆ, ಇಲ್ಲಿರೋರು ಈಗ ನಾರಾಯಣ್ ಪಡ್ಕಿಯವರು ಇದ್ದಾರೆ, ಗೋಖಲೆ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಭಾಷೆ ಬರೋರು. ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋದರೆ ಎಲ್ಲ ಭಾಷೆ ಬರೆಯೋದ್ರೆ ಭಾಷೆ ಬರೋರ ಹತ್ರ ಹೋಗ್ಬೇಕಾ ವ್ಯವಹಾರ ಮಾಡಲಿಕ್ಕೆ, ಭಾಷೆ ಬಾರದವ್ರ ಹತ್ರ ಹೋಗ್ಬೇಕಾ? ಭಾಷೆ ತಿಳಿಲಿಕ್ಕೆ ಅವನಿಗೆ 2 ದಿವಸ ಬೇಕು. ಆ ಭಾಷೆ ಬರೋದಿಲ್ಲ, ಪುಡಿ ಅಂತ ನಾವು ಭಾಷೆ ಬಂದು ನಿಮ್ಮ ಭಾಷೆಯಲ್ಲಿ ಮಾತಾಡುವವರು ಸಹಕಾರಿ ಸಂಸ್ಥೆಗಳು. ಹಾಗಾಗಿ ನಾನು ಹೇಳೋದು, ನೀವು ಏನೇ ಸಾಲ ಅಧ್ಯಕ್ಷ ಜನಾರ್ದನ್ ಗೌಡ್ರೆ, ನೀವು 6 ಗ್ರಾಮಗಳ ಜನರಿಗೆ 1 ವರ್ಷದ ಇವತ್ತು 65 ಕೋಟಿ ಇದೆ, 100ನೇ ವರ್ಷ ಆಗುವಾಗ 100 ಕೋಟಿ ಸಾಲ ಕೊಡಬೇಕು. ನೀವು ಯಾರು ಬೇರೆ ಕಡೆ ಹೋಗಬಾರ್ದು, ಎಲ್ಲ ನಿಮ್ಮಲ್ಲಿಂದ ಹೋಗ್ಬೇಕು. ನಿಮ್ಗೆ ಎಷ್ಟು ಹಣ ಬೇಕಾದರೂ ನಾವು ಒದಗಿಸ್ಲಿಕ್ಕೆ ತಯಾರಿದ್ದೇವೆ. ಹಾಗೆ ನಾವು ಬೆಳವಣಿಗೆಯನ್ನು ಕಾಣಬೇಕು. ಆ ಬೆಳವಣಿಗೆಯನ್ನು ಕಂಡಾಗ ಮಾತ್ರ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳೋದಲ್ಲ, ಇನ್ನೊಬ್ಬರು ತಟ್ಟಿಕೊಂಡ್ರೆ ಮಾತ್ರ ನಮ್ಗೆ ಸಂತೋಷ ಆಗ್ತದೆ. ಹಾಗೆ ನಾವು ಎಲ್ಲರಿಗೆ ಯಾರಿಗೆ ಆಗಲಿ ನೋಡಿ, ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಅವರಿಗೂ ಸ್ವಲ್ಪ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡಿ. ಎಲ್ಲ ಲಾಭ ಮಾಡುವ ದೃಷ್ಟಿಯಲ್ಲೇ ನಾವು ಕೆಲಸ ಮಾಡಬಾರ್ದು. ಲಾಭವನ್ನು ಬಿಟ್ಟು ಕೆಲಸ ಮಾಡಲಿಕ್ಕೆ ನೋಡಬೇಕು. ಕೆಲವು ಸೇವೆ ಅಂತ ಬರಬೇಕು, ಲಾಭ ಮಾಡೋದ್ರಲ್ಲಿ ನಾವು ಲಾಭ ಮಾಡ್ತೇವೆ. ಹಾಗೆ ಇವತ್ತು ನೀವು ಮುಂದಿನ ವರ್ಷ ಜನಾರ್ದನ್ ಗೋಖಲೆಯವರ ಮಾರ್ಗದರ್ಶನದಲ್ಲಿ ನೀವು 100 ಕೋಟಿ ಸಾಲವನ್ನು ಇದೇ ದಿವಸಕ್ಕೆ ತಲುಪಬೇಕು, ಒಂದು ಗುರಿ ಹಾಕ್ಕೊಳ್ಬೇಕು. ನಿಮಗೆ 80,000 ಇತ್ತು ಒಂದು ಎಕರೆಗೆ ಅಡಿಕೆಗೆ. ಕೊರೋನಾ ಬಂದಾಗ ಅದು ಜಾಸ್ತಿಯಾಗಿ ನಾವು 1 ಲಕ್ಷ ಮಾಡಿದ್ದೇವೆ ಎಕರೆಗೆ. ಹಾಗೆ ಅಡಿಕೆ ಧಾರಣೆ ಕೂಡ 250ರಿಂದ ಇವತ್ತು 500ರವರೆಗೆ ಹೋಗಿದೆ. ಆದರೆ ಅಡಿಕೆ ಇಲ್ಲ ಹೇಳ್ತಾರೆ, ಸತ್ಯ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅದು ಕಿರಣ್ ಕೊಡ್ಗೆಯವರಿಗೂ ಗೊತ್ತಿರೋದು ಅಡಿಕೆ ಎಷ್ಟು ಬರ್ತದೆ ಅನ್ನುವಂಥದ್ದು. ಅಡಿಕೆ ಈ ಹವಾಮಾನದಿಂದಾಗಿ ವೈಪರೀತ್ಯದಿಂದಾಗಿ ಅಡಿಕೆ ಕೂಡ ಕಡಿಮೆ ಆಗಿದೆ. ಈ ಸಲ ಬೆಳೆ ಕಮ್ಮಿ ಇದೆ. ಮತ್ತೇನಾಗಿದೆ, 250 300 ಆದಾಗ ಎಲ್ಲರೂ ಮಾಡಿಬಿಟ್ರು. ಕಿರಣ್ ಕೊಡ್ಗೆಯವರೇ ಮಾಡಿಬಿಟ್ಟಿದ್ದಾರೆ, ಬೇರೆಯವರಿಗೆ ಹೇಳಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಇನ್ನು ಹಿಂದೆ ಬರ್ತದೆ ಅಂತ. ಅದು ಏನಾಯಿತು, ವಿದೇಶದಿಂದ ಅಡಿಕೆ ಬರೋದು ನಿಂತೋಯಿತು, ಅಡಿಕೆ ಧಾರಣೆ ಮುಂದೆ. ನಾನು ಬರುವಾಗ ಕಿರಣ್ ಕೊಡ್ಗೆಯವರು ಹೇಳ್ತಾ ಇದ್ದೆ, ನೀವು ಎಲ್ಲಿಯಾದರೂ ಅಡಿಕೆ ಧಾರಣೆ ಹಿಂದಕ್ಕೆ ಬಾರದ ರೀತಿಯಲ್ಲಿ ನೋಡಬೇಕು ಅಂತ. ಯಾಕೆ ಹೇಳಿದರೆ ಕೃಷಿಕರ ಒಂದು ಬದುಕಿಗೆ ಒಂದು ಅರ್ಥ ಕೊಡುವಂಥ ಸಂಸ್ಥೆ ನಮ್ಮ ಕ್ಯಾಂಪ್ಕೋ. ಹಾಗಾಗಿ ಇವತ್ತು ನಿಮ್ಮ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಮುಂದಿನ ನೀವು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀರಿ. ಉದ್ಯೋಗ ನೈಪುಣ್ಯ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಪರಿಸರ ಉಳಿಸಿ ಗಿಡ ನೆಡುವ ಕೆಲಸ, ಅದು ಒಳ್ಳೆಯ ಕೆಲಸವೇ. ರೈತರ ಕೃಷಿ ಭೂಮಿ ಮಣ್ಣು ಪರೀಕ್ಷೆ, ರೈತರ ಸಂತೆ ಏರ್ಪಡಿಸುವುದು, ಕೃಷಿಗರಿಗಾಗಿ ಕೃಷಿ ನರ್ಸರಿ, ಅಂತರ್ಜಾಲ ಅಭಿವೃದ್ಧಿ, ಆತ್ಮನಿರ್ಭರ ಭಾರತಕ್ಕೆ ಪೂರಕ ಯೋಜನೆ, ಸದಸ್ಯರ ಬಳಿಗೆ ಸಂಘ. ಇದು ಅತ್ಯಂತ ಮುಖ್ಯವಾಗಿ ನಾವೇನು ಕೂತ್ಕೊಂಡಲ್ಲಿ ನಾವು ಜನರನ್ನು ನಿರೀಕ್ಷೆ ಮಾಡ್ತೇವೆ, ಅದನ್ನು ಬಿಡಬೇಕು. ನಾನೇನು ಫಸ್ಟ್ ಬಂದಾಗ ಮಾಡಿದ್ದೇನೆ ಹೇಳಿದರೆ, ಜನರ ಬಳಿಗೆ ನಾವು ಹೋಗಬೇಕು. ಜನರ ಮನೆ ಬಾಗಿಲಿಗೆ ಹೋಗಿ ನಾವು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ತಲುಪಿಸಿದಾಗ ಇದು ಮುಂದಾಗಿ ಜನರ ಬ್ಯಾಂಕ್ ಆಗಿ ಬದಲಾವಣೆ ಆಗುತ್ತದೆ. ನೀವು ಹಾಕ್ಕೊಂಡಂಥ ಒಂದು ಕಾರ್ಯಕ್ರಮ ಸದಸ್ಯರ ಬಳಿಗೆ ಸಂಘ ಅನ್ನುವಂಥದ್ದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ನೀವು ಇದನ್ನು ಆದಷ್ಟು ಬೇಗನೆ, ಅದಕ್ಕೂ ಬೇಕಾದರೂ ನಿಮಗೆ ಸ್ವಲ್ಪ ಸಹಾಯ ಮಾಡ್ತೇನೆ ಜನರ ಬಳಿಗೆ ಹೋಗೋದು. ಯಾಕೆ ಹೇಳಿದರೆ ನೀವು ಜನರ ಬಳಿಗೆ ಹೋಗಬೇಕು, ಅವರಿಗೆ ಎಷ್ಟು ಸಾಲ ಬೇಕು, ಆಗ ನಿಮ್ಮ ಠೇವಣಿ ಕೂಡ ಜಾಸ್ತಿ ಆಗ್ತದೆ. ಗೋಖಲೆಯವರೇ, ನೀವು ಸಾಲ ಕೊಟ್ಟಾಗೆ ಠೇವಣಿ ಕೂಡ ಜಾಸ್ತಿ ಆಗ್ತದೆ. ಯಾಕೆ ಹೇಳಿದರೆ ಕೆಲವರಿಗೂ ಇದೆ, 0%ನಲ್ಲಿ ಸಾಲ ತಗೊಳ್ತಾರೆ, ಹೋಗಿ ಭಾಷೆ ಬರೋದು ಬ್ಯಾಂಕಿನಲ್ಲಿ ಇಡ್ತಾರೆ, ಗುಟ್ಟು ಗೊತ್ತಾಗ್ತದೆ ಹೇಳಿ. ಗುಟ್ಟು ನಾವು ಹೇಳೋದಿಲ್ಲ, ನೀವು ಇಲ್ಲೇ ಇಡಿ, ನಿಮ್ಮ ಮಗನ ಹೆಸರಿನಲ್ಲಿ ಇಡಿ. ಅವ್ರ ಹೆಸರಿನಲ್ಲಿ ಇಟ್ಟರೆ ಎಲ್ಲಿಯಾದರೂ ಗೊತ್ತಾಗ್ತದೆ ಹೇಳಿಬಿಟ್ಟು ಭಾಷೆ ಬಾರದವರಲ್ಲಿ ಕೊಂಡೋಗಿ ಇಡ್ತಾರೆ. ಯಾಕೆ ಇಡ್ತೀರಿ? 0%ನಲ್ಲಿ ನಿಮಗೆ 3 ಲಕ್ಷ ಕೊಡ್ತೇವೆ, 3%ನಲ್ಲಿ 10 ಲಕ್ಷ ಕೊಡ್ತೇವೆ, ಅದನ್ನು ನಮ್ಮ ಬ್ಯಾಂಕ್ನಲ್ಲಿ ಇಡಿ, ನಿಮ್ಮ ಮಕ್ಕಳ ಹೆಸರಿನಲ್ಲಿ ಇಡಿ ಠೇವಣಿ. ನಿಮಗೆ ಬಡ್ಡಿನೂ ಬರ್ತದೆ, ಕೂತಲ್ಲಿ ಬಡ್ಡಿ ಬರ್ತದೆ ನೋಡಿ. ಇದೆಲ್ಲ ಇದ್ದ ವಿಷಯ, ನೈತಿದೆ. ನಾವೇನು
ಮಾಡಿ ಹೇಳೋದಲ್ಲ, ನಮ್ಗೆ ಗೊತ್ತಿದೆ ಅಲ್ಲ. ಹಾಗಾಗಿ ಠೇವಣಾತಿ ಜಾಸ್ತಿ ಆಗ್ತದೆ. ನೀವು ಸಾಲ ಕೊಟ್ಟಾಗೆ ನಿಮ್ಮ ಠೇವಣಾತಿ ಜಾಸ್ತಿ ಆಗ್ತದೆ, ಲಾಭ ಜಾಸ್ತಿ ಆಗ್ತದೆ, ಡಿವಿಡೆಂಡ್ ಜಾಸ್ತಿ ಕೊಡ್ಬೋದು, ಇದೆಲ್ಲವನ್ನು ಮಾಡಲಿಕ್ಕೆ ಆಗ್ತದೆ. ಹಾಗೆ ಈ ಸಂಸ್ಥೆ ಬೆಳೀಲಿ ಅನ್ನುವಂಥ ಮಾತಿನೊಂದಿಗೆ ಇನ್ನು ನಮ್ಮ ನವೋದಯದವರನ್ನು ಕಂಡಾಗ ನನಗೆ ಭಾಳ, ನಾನು ಹೇಳಿದೆ ಮೊದಲು ಕೊರೋನಾ ಪ್ರಾರಂಭ ಆದಾಗ ಒಂದು ಮಾತು ಹೇಳಿದೆ, ಯಾವಾಗ ಕೊರೋನಾ ಬಿಡ್ತದೆ ಆವಾಗ ನಿಮಗೆ ಹೊಸ ಸಮವಸ್ತ್ರ ಕೊಡ್ತೇನೆ ಹೇಳಿ. ಸಮವಸ್ತ್ರ ಕೊಡಲಿಕ್ಕೆ ನಮಗೆ ಕಿಸೆಯಲ್ಲಿ ದುಡ್ಡು ಜಾಸ್ತಿ ಬೇಕು. ಯಾಕೆ ಹೇಳಿದರೆ ಈ ಹೆಂಗಸರು 5 ಲಕ್ಷ ಮಂದಿ ಇದ್ದಾರೆ ನಮ್ಮಲ್ಲಿ. 5 ಲಕ್ಷ ಮಂದಿಗೆ ಒಂದು ಸಲ ಸಮವಸ್ತ್ರ ಕೊಡಬೇಕಾದ್ರೆ ಅದು ಕೋಟಿಯಲ್ಲಿ ನಾವು ಲೆಕ್ಕ ಮಾಡಬೇಕು. ನಮ್ಮ ಕಿಸೆಯಲ್ಲಿ ಅಷ್ಟು ಕೋಟಿ ಇಲ್ಲ. ಹಾಗಾಗಿ ನಾವು ಕೆಲವ್ರ ಹತ್ರ ತಗೊಳ್ತೇವೆ. ಅದು ಯಾರು ಪಬ್ಲಿಕ್ಕಿನಿಂದ ಇವತ್ತಿನವರೆಗೆ ಯಾವುದೇ ದೇಣಿಗೆಯನ್ನು ನಾವು ನವೋದಯದವರು ಸ್ವೀಕರಿಸಲಿಲ್ಲ. 1 ರೂಪಾಯಿ ಎಲ್ಲಿಯಾದರೂ ದೇಣಿಗೆ ಕೊಟ್ಟರು ನಾವು ಬೇಡ ಹೇಳ್ತೇವೆ. ಯಾಕೆ ಹೇಳಿದರೆ ನಾವು ಇನ್ನೊಬ್ಬರ ಹಂಗಿನಲ್ಲಿ ಬದುಕಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಸಂಘವನ್ನು 22 ವರ್ಷಗಳ ಹಿಂದೆ ಕಟ್ಟಿದ್ದೇವೆ. ಈ ನವೋದಯ ಕಟ್ಟುವಾಗ ನನಗೆಲ್ಲರೂ ಹೇಳಿದರು, ಇವನಿಗೆ ಹುಚ್ಚಿ ಹಿಡಿದಿದೆ, ಈ ಹೆಂಗಸರು ಹಳ್ಳಿ ಹೆಂಗಸರನ್ನು ದಾರಿಗೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಇವತ್ತು ಅವರೇ ಬಂದು ನಮ್ಮ ಹತ್ರ ಕೇಳ್ತಾರೆ, ಅದೇ ಧರ್ಮಸ್ಥಳದವರಿಗೆ ದೇವರಿದ್ದಾನೆ, ನಿನ್ಗೆ ಯಾರಪ್ಪ ಇದ್ದಾರೆ ಹೇಳಿದರೆ, ನನಗೆ ಜನರೇ ದೇವರು ಹೇಳಿದೆ. ಜನರಿಗಿಂತ ಮೇಲೆ ದೊಡ್ಡ ದೇವರು ಯಾರಿದ್ದಾರೆ? ಜನರೇ ದೇವರು. ನೀವು ಸರಿಯಾಗಿದ್ದರೆ ನಮಗೆ ಮಳೆಯಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನವೋದಯರ ಹತ್ರ ಇನ್ನೂ ಸ್ವಲ್ಪ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಬೇಗ ಕೊರೋನಾ ಹೋಗಲಿ ಅಂತ. ನಿಮಗೆ ಹೊಸ ಸಮವಸ್ತ್ರ ಕೊಡ್ತೇನೆ, ಅದು ಈ ಸಲ ಇದಕ್ಕಿಂತ ಗುಣಮಟ್ಟದ್ದು. ನೋಡಿ, ಇವ್ರಿಗೆ ಕೊಟ್ಟು 3 ವರ್ಷ ಆಯಿತು, ಎಲ್ಲಿಯೂ ಹಾಕ್ಕೊಂಡು ಹೋಗೋದಿಲ್ಲ. ಸಭೆ ಇದ್ದರೆ ಹಾಕ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಹೋಗೋದಿಲ್ಲ. ಅವರು ನೋಡಿದಾಗಲೇ ಗೊತ್ತಾಗ್ತದೆ ಇವ್ರು ನವೋದಯದವರು. ಬೇರೆ ಗುಂಪಿನವ್ರಿಗೆ ಈ ಥರ ಒಂದೇ ಥರದ ಸಮವಸ್ತ್ರ ಯಾವ ಗುಂಪಿನವ್ರು ಕೊಡೋದಿಲ್ಲ. ಗೊತ್ತಿಲ್ಲ, ಹೇಳಿ ಯಾರಾದ್ರು ಕೊಟ್ಟವರಿದ್ದರೆ ನನ್ನ ಮುಂದೆ ತರಿಸಿ ಅವರನ್ನು, ನಾನು ಅವ್ರನ್ನು ಕೇಳ್ತೀನಿ. ನಿಮ್ಮ ದುಡ್ಡಲ್ಲಿ ನೀವು ತಗೊಳ್ಳೋದು ಇದೆ, ಅದು ಬೇರೆ. ಆದರೆ ದುಡ್ಡು ತಗೊಳ್ಳದೆ ಕೊಡುವಂಥ ವ್ಯವಸ್ಥೆ ಇರೋದಿದ್ದರೆ ಅದು ನವೋದಯದಲ್ಲಿ ಮಾತ್ರ. ಇವರಿಗೂ ಕೂಡ ನಾವು 0% ಸಾಲ ಕೊಡ್ತಿದ್ದೆವು, 4% ಕೊಡ್ತೇವೆ, 12% ಕೊಡ್ತೇವೆ. ಹೌದ್ರಿ, ನೀವು ಹೇಳೋದು ಸತ್ಯ, ನನಗೆ ಗೊತ್ತಿದೆ, ನನಗೆ ಹೇಳಲಿಕ್ಕಾಗೋದಿಲ್ಲ ಅಷ್ಟೇ. ನೀವೇನು ಮಾತಾಡಿದ್ರಂತಲೂ ನಮ್ಗೆ ಗೊತ್ತಿದೆ. ಆದರೆ ಅದನ್ನೆಲ್ಲ ಕೆಲವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಹೇಳಿ, ನಾವು ಯಾರು ದುಡ್ಡು ತಗೊಂಡು ಮಾಡೋದಲ್ಲ ಕೆಲಸ. ದುಡ್ಡು ತಗೊಂಡು ಮಾಡಿದ್ದಕ್ಕೆ ಅರ್ಥ ಇರೋದಿಲ್ಲ, ನನಗೆ ಗೊತ್ತಿದೆ. ಆದರೆ ಅವರಿಗೂ ಒಂದು ಬದುಕಿಗೆ ಅರ್ಥ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ನವೋದಯದವನ್ನು 22 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಎಲ್ಲರೂ ಕೇಳ್ತಾರೆ, ಹೌದು ಅವರು ತಿಳಿದವರಾಗಿದ್ದಾರೆ, ಅವರ ಮಕ್ಕಳು ಬೆಳವಣಿಗೆಯನ್ನು ಕಾಣಬೇಕು, ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು, ಅವರ ಮಕ್ಕಳು ಒಂದು ದಿವಸ ಈ ವೇದಿಕೆಯಲ್ಲಿ ಕೂತ್ಕೊಂಡು ಕಾಣುವಂಥದ್ದನ್ನು ನೀವು ಕಾಣಬೇಕು. ಬರೇ ನಮ್ಮನ್ನೇ ನೋಡೋದಲ್ಲ, ನೀವು ನಮ್ಮನ್ನು ನೋಡಿ ನಾವು ಮಾತಾಡಿದಾಗ ಚಪ್ಪಳೆ ಹೊಡಿಯೋದಲ್ಲ. ನಿಮ್ಮ ಮಕ್ಕಳನ್ನು ಬೆಳೆಸಬೇಕು, ಇಲ್ಲಿ ವೇದಿಕೆಯಲ್ಲಿ ಕೂರಿಸುವಂಥ ಶಕ್ತಿ ನಿಮ್ಗೆ ಬಂದಾಗ ಮಾತ್ರ ನಾವು ಈ ಗುಂಪು ಕಟ್ಟಿದಾಗ ಅರ್ಥ ಬರ್ತದೆ. ಹಾಗಾಗಿ ನೀವು ಇನ್ನಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲ ಕೊರೋನಾ ಹೋಗಬೇಕು, ನಿಮಗೆ ಹೊಸ ಸಮವಸ್ತ್ರ ಸಿಗ್ತದೆ ಆವಾಗ. ಆಗ ಪ್ರಾರ್ಥನೆ ಜಾಸ್ತಿ ಖಂಡಿತ ನೀವು ಮಾಡ್ತೀರಂತ ಹೇಳಿಕೊಂಡು, ನೀವು ಇವತ್ತು ಏನು ನಮ್ಮ ಬ್ಯಾಂಕು ಇದು ಸೊಸೈಟಿ 100 ವರ್ಷ ಕಂಡಿದೆ. 100 ವರ್ಷದಲ್ಲಿ ಇನ್ನು ಮುಂದಿನ ವರ್ಷದಲ್ಲಿ ಇನ್ನಷ್ಟು ಬೆಳವಣಿಗೆಯನ್ನು ಕಾಣಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಇಲ್ಲಿ ಜನವೇ ಸಾಕ್ಷಿ. ಈ ಸಂಸ್ಥೆ ಮೇಲೆ ಎಷ್ಟು ಜನರ ಒಂದು ನಂಬಿಕೆ ಇದೆ ಅನ್ನುವಂಥದ್ದು, ಅದನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ಬಲಾಢ್ಯವಾದಂಥ ಒಂದು ಪ್ರಾಥಮಿಕ ಪತ್ತಿನ ಸಂಸ್ಥೆಗಳು ಯಾವ ಜಿಲ್ಲೆಯಲ್ಲಿಯೂ ಇಲ್ಲ. ಯಾಕೆ ಹೇಳಿದರೆ ನಾವು ಅದನ್ನು ಬೆಳೆಸ್ತಾ ಇದ್ದೇವೆ. ಅಧ್ಯಕ್ಷರಾದವರು ನಿಸ್ವಾರ್ಥ ಸೇವೆಯನ್ನು ಮಾಡೋದ್ರಿಂದ ಇವತ್ತು ಬೆಳೀತಾ ಇದೆ. ಮಾಧ್ಯಮದವ್ರ ಹತ್ರ ನಾನು ಕೆಲವು ವಿಷಯ ಹೇಳಿದ್ದೇನೆ, ಅದನ್ನು ದಯವಿಟ್ಟು ಬರೀಬೇಡಿ. ನನಗೆ ರಾತ್ರಿ ಫೋನ್ ಮಾಡ್ತಾರೆ ಮತ್ತು. ಹಾಗಾಗಿ ಇದ್ದ ವಿಷಯ ನೀವು ಬರೀರಿ, ಭಾಳ ಸಂತೋಷ. ನಾನು ಕೆಲವು ಸಲ ಹೇಳಿಬಿಡ್ತೇನೆ ಎಲ್ಲ. ಯಾಕೆ ಹೇಳಿದರೆ ಹೇಳಬೇಕು, ಜನರಿಗೂ ಗೊತ್ತಾಗಬೇಕಂತ ಹೇಳ್ತಾ ಇದ್ದೇನೆ. ನೀವು ಇವತ್ತು ನಮ್ಮನ್ನು ಬೆಳೀಲಿಕ್ಕೆ, ನನಗಂತೂ ನಾನು ಹೇಳ್ತೇನೆ, ನಿಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಮತ್ತು ಈ ಸಂಸ್ಥೆಗಳು ಬೆಳೀಲಿಕ್ಕೆ ಮಾಧ್ಯಮದವರು ಮಾಡಿದಂಥ ನಮಗೆ ಏನು ಕಾರ್ಯಕ್ರಮ ಇದೆ, ಅದರಿಂದಾಗಿ ನಾವು ಬೆಳೆದಿದೆ ಅಂತ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ಮುಂದಿನ ತಮ್ಮ ಜೀವನದಲ್ಲಿ ಶುಭವಾಗಿ. ನಾನು ಒಂದು ದೇವರನ್ನು ನಂಬುವುದಿಲ್ಲ. ಯಾಕೆ ಹೇಳಿದರೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನೀವು ನಂಬುವ ದೇವರಲ್ಲಿ ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು, ದೇವರೇ ನನಗೆ ಕೊಡಿ ಅಂತ ಕೇಳೋದಿಲ್ಲ, ನನಗೆ ಏನಾದರೂ ಕೊಡಿ ಅಂತ ನಾನು ಕೇಳೋದೇ ಇಲ್ಲ. ಕೊಡಲಿಕ್ಕೆ ಶಕ್ತಿ ಕೊಡಿ ಅಂತ ಹೇಳ್ತೀನಿ ದಾನ ಮಾಡಲಿಕ್ಕೆ. ಏನು ನಾನು ಕಿಸೆಗೆ ಬಂದ್ರಲ್ವ ನಾನು ಕೊಡೋದು.
ದೇವರಿಗೆ ಗೊತ್ತಾಗ್ತದೆ ಇವನಿಗೆ ಕೊಡ್ಬೋದು ಹೇಳಿ. ಹಾಗೆ ನಾನು ದೇವರಲ್ಲಿ ಎಲ್ಲ ನಾವು ನೀವು ನಂಬುವ ದೇವರು ಅಲ್ಲ ಇರ್ಬೋದು, ಯೇಸು ಇರ್ಬೋದು, ಯಾರು ಮಂಜುನಾಥ ದೇವರು ಇರ್ಬೋದು, ಗಣಪತಿ ದೇವರು ಇರ್ಬೋದು, ಹಿಂದೂಗಳಲ್ಲಿದ್ದಷ್ಟು ದೇವರು ಯಾವ ಜಾತಿಯಲ್ಲಿ ಇಲ್ಲ. ಆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂಸ್ಥೆ ಬೆಳೀಲಿ, ನೀವು ಬೆಳೀರಿ, ನೀವು ಸ್ವಾವಲಂಬಿ ಜೀವನವನ್ನು ಕಾಣುವಂಥ ದಿವಸ ನಮಗೆ ಸಿಗಲಿ ಅನ್ನುವಂಥ ಮಾತಿನೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಕು. ಬಹುಶಃ ಈ ಸನ್ಮಾನ ಗಿನ್ಮಾನ ಎಲ್ಲ ನನ್ನಂತವರಿಗೆ ಹೇಳಿಸಿದಲ್ಲ. ನಾವು ಕ್ಯಾಂಪ್ಗೋದ ಅಧ್ಯಕ್ಷ ಆದ್ಯ ಆಕಸ್ಮಿಕ ನಮ್ಮ ಹಿರಿಯರ ಒಂದು ಅಣತಿ ಮತ್ತು ಆಶೀರ್ವಾದದಿಂದ ಈ ಸಂಘದ ಕ್ಯಾಂಪ್ಗೋ ಅಂತ ಸಂಸ್ಥೆ ಅಧ್ಯಕ್ಷನಾಗಿದ್ದೆ. ಅಪೇಕ್ಷೆ ಪಟ್ಟು ಬಂದದ್ದಲ್ಲ. ಬಹುಶಃ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ರವರ ಒಂದು ಧೈರ್ಯದ ಮಾತುಗಳು, ಈ ಸಹಕಾರಿ ಸಂಸ್ಥೆಗಳು ಹೇಗಿರಬೇಕು, ಇದರ ನಮ್ಮ ಕರ್ತವ್ಯ ಏನು, ಜವಾಬ್ದಾರಿ ಏನು, ಈ ಒಂದು ಮಾತುಗಳು ಬಹುಶಃ ಎಲ್ಲರಿಗೂ ಸ್ಫೂರ್ತಿ ಬರ್ತದೆ, ಧೈರ್ಯ ಬರ್ತದೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಹುಮ್ಮಸ್ಸು ಬರ್ತದೆ ಅಂತ ನಾನು ಭಾವಿಸಿದ್ದೇನೆ. ಭಾಳ ನಿರೀಕ್ಷೆ ಇಟ್ಟಿದ್ದೀರಿ ತಾವೆಲ್ಲ. ಕ್ಯಾಂಪ್ಕೋ ಇವತ್ತು ಅಡಿಕೆಯಲ್ಲಿ ದರವನ್ನು ಸಾಧಾರಣ ಏರುಗತಿಯಲ್ಲಿ ತೆಗೆದುಕೊಂಡು ಹೋಗಿ ರೈತರ ಮುಖದಲ್ಲಿ ನಗು ಮೂಡುವಂಥ ಕೆಲಸ ಮಾಡಿದೆ, ಮಾಡ್ತಾ ಇದೆ, ಮಾಡಲಿಕ್ಕಿದೆ. ಇದು ಮೂರು ಸತ್ಯ. ಒಬ್ಬ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಆ ಕೆಲಸ ನಾನು ಮಾಡ್ತೇನೆ ಎಂಬ ಮಾತನ್ನು ಇವತ್ತು ಮುಂಡಾಜಿ ಜನರಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವು ತಿಳಿಸಿದ ಹಾಗೆ ವಾರಕ್ಕೆ ಒಂದು ದಿವಸ ಏನು ಅಡಿಕೆ ಖರೀದಿ ಇದೆ ಅದು ವಾರದ 6 ದಿವಸ ಆಗಬೇಕಂತ ತಮ್ಮ ಅಪೇಕ್ಷೆ ಏನಿದೆ ಅದರ ಬಗ್ಗೆ ಸಹ ಆಡಳಿತ ಮಂಡಳಿ ಚರ್ಚಿಸಿ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ನೆಲೆಯಲ್ಲಿ ನಾನು ನೋಡ್ಕೊಳ್ತಾ ಇದ್ದೇನೆ. ಆದಮೇಲೆ ಈ 100 ವರ್ಷ ಒಂದು ಸಹಕಾರಿ ಸಂಘ ನಡ್ಕೊಂಡು ಬಂದ ರೀತಿ, ಅದು ಬೆಳೆದ ರೀತಿ, ಅದರಲ್ಲಿರತಕ್ಕಂಥ ಹಿರಿಯರ ತ್ಯಾಗ, ಆ ಸದಸ್ಯರ ಸೇವೆ ಇವೆಲ್ಲ ನೆನೆಸಿದಾಗ ಒಂದು ಸಂಭ್ರಮ, ಒಂದು ಖುಷಿ, ಇದು ನಮಗೆ ಸಂತೋಷ ಕೊಡ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ತಾವು ಪರಿಶ್ರಮ ಪಡ್ಬೋದು. ಜನಾರ್ದನ್ ಗೌಡರು ಅಧ್ಯಕ್ಷರಾಗಿದ್ದೀರಿ, ತುಂಬ ಯಂಗ್ಸ್ಟರ್ಸ್. ಶಿರ್ಸಿ ಭಾಗದಲ್ಲಿ ತಾವು ಒಂದು ಸೇವಾ ಈ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೋದಾಗ ನಾನು ಕಂಡುಕೊಂಡ ಒಂದು ಚಿತ್ರ ಏನಂದರೆ, ಆ ಭಾಗದ ಪ್ರತಿಯೊಬ್ಬ ಮನೆಯವರು ಸಮೇತ TSS ಇರ್ಬೋದು, ಶಿರ್ಸಿ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿರ್ಬೋದು, ಕದಂಬ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿರ್ಬೋದು, ಇನ್ವಾಲ್ವ್ಮೆಂಟ್, ಪ್ರತಿಯೊಬ್ಬ ಸದಸ್ಯರ ಇನ್ವಾಲ್ವ್ಮೆಂಟ್, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮುಂಡಾಜಿಯಲ್ಲಿ ಗೋಖಲೆಯವರ ಮಾರ್ಗದರ್ಶನದಲ್ಲಿ ಜನಾರ್ದನ್ ಗೌಡರು ಮಾಡ್ಬೋದೇ, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಕೇವಲ ಸಾಲ ಕೊಡುವುದು, ಸಾಲ ವಸೂಲು ಮಾಡುವುದು, ಅಥವಾ ರಾಜೇಂದ್ರ ಕುಮಾರ್ ಹೇಳಿದಾಗೆ ಕಡಿಮೆ ಬಡ್ಡಿ ಸಾಲವನ್ನು ಇಲ್ಲಿ ಡೆಪಾಸಿಟ್ ಇಡೋದು, ಅದು ಮಾತ್ರ ಆಗಬಾರ್ದು. ರೈತರಿಗೆ ಏನು ಬೇಕು ಅದರ ಸಂಪೂರ್ಣ ಕೆಲಸವನ್ನು ಒಂದು ಕೋಆಪರೇಟಿವ್ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಆಗಬೇಕಂತ ನನ್ನ ಅಪೇಕ್ಷೆ. ಶಿರ್ಸಿ TSS ಒಂದು ಮಾದರಿ ಸಂಸ್ಥೆ. ಯಾವ ರೀತಿಯಲ್ಲಿ ಜನರಿಗೆ ಸಹಕಾರ ಆಗ್ತದೆ, ಚಿನ್ನದಿಂದ ಹಿಡಿದು ಆಸ್ಪತ್ರೆವರೆಗೆ, ಹೋಟ್ಲಿನ ಹಿಡಿದು ಸಿಮೆಂಟಿನವರೆಗೆ ಎಲ್ಲವನ್ನು ಒಂದೇ ಸೂರಿನಡಿಯಲ್ಲಿ ಅವರ ರೈತರಿಗೆ ಸೇವೆ ಕೊಡುವ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಶಾಂತರಾಮ್ ಹೆಗ್ಡೆಯರು ತುಂಬ ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಈಗಲೂ ಅದು ನಡೀತಾ ಇದೆ. ಹಾಗೆ ನಮ್ಮ ಕ್ಯಾಂಪ್ಕೋದ ನಿರ್ದೇಶಕರಾದ ಶಂಭುಲಿಂಗ ಹೆಗ್ಡೆಯವರು ಕದಂಬ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಮಾಡಿದ್ದಾರೆ. ಅಲ್ಲೂ ಹಾಗೆ ಹಲಸಿನಕಾಯಿ ಗುಜ್ಜೆ ಸಮೇತ ವ್ಯಾಪಾರ ಆಗ್ತದೆ. ಇಲ್ಲಿ ನಮ್ಮದಲ್ಲಿ ವೇಸ್ಟ್ ಆಗ್ತಾ ಉಂಟು. ಅಂಥ ಒಂದು ಕಾರ್ಯಕ್ರಮ ಮಾಡಿ ಪೂನಕ್ಕೆ ಸಪ್ಲೈ ಮಾಡಿ ರೈತರಿಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಶಂಭುಲಿಂಗ ಹೆಗ್ಡೆ ಅಂತ ಒಬ್ಬ ಹಿರಿಯರು ಮಾಡ್ತಾ ಇದ್ದಾರೆ. ಅದು ನಿಜವಾಗಿ ಮೆಚ್ಚತಕ್ಕಂಥ ವಿಷಯ. ಹಾಗೆ ಈ 100 ವರ್ಷದ ಸಂಭ್ರಮದಲ್ಲಿ ಕ್ಯಾಂಪ್ಕೋದ ಸಹಕಾರ ನಿಮ್ಮೊಂದಿಗಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನು ಪ್ರಯತ್ನ ಮಾಡ್ತೇನೆ. 6 ದಿವಸದ ಒಂದು ಬ್ರ್ಯಾಂಚ್ ಇಲ್ಲಿ ಅಥವಾ ನಮ್ಮದೇ ಆದ ಬ್ರ್ಯಾಂಚಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳೋದಾದ್ರೆ ಪ್ರತಾಪ್ ಸಿಂಗ್ ನಾಯಕರೇ ಒಂದು ಅದ್ಭುತ ಭಾರಿ ಗೋಜಿ ಮಾಡ್ರಿ, ಎಂಥ ಕತೆ ಮಾಡ್ರಿ ರಾಜೇಂದ್ರ ಕುಮಾರ್ ಅಂತೇಳಿ. ಈ ರಾಜೇಂದ್ರ ಕುಮಾರ್ ಬರಲಿಕ್ಕೆ ಹೋಗಿ ಅವರೊಟ್ಟಿಗೆ ನಮಗೊಂದು ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ನಾವು ಭಾಗಿದಾರ. ಬಹುಶಃ ನಾನು ಒಬ್ಬನೇ ಮಾಡ್ರಿ ಮೆರವಣಿಗೆ ಗೋಖಲೆಯವರು ಮಾಡೋದಿಲ್ಲ, ಶ್ರೀಧರ್ ಬಿಡಿಯವರು ಕೊಡೋದಿಲ್ಲ. ಅದೊಂದು ನಮಗೊಂದು ಭಾಗ್ಯ ಅಂತ ನಾನು ತಿಳ್ಕೊಂಡೆ.
ಏನೇ ಇರಲಿ, ಈ ಶತಮಾನ ಕಂಡ ಈ ಸಂಸ್ಥೆಗೆ ಇನ್ನೂ ಒಳ್ಳೆಯದಾಗಲಿ, ಈ ಭಾಗದ ಜನರ ಬದುಕು ಹಸನಾಗಲಿ ಅಂತ ಹಾರೈಸ್ತಾ ನಿಶ್ಚಯವನ್ನು ತೆಗೆದುಕೊಳ್ಳುವಂತಹ ಒಂದು ಪರ್ವಕಾಲ ಅಥವಾ ಒಂದು ಘಟ್ಟ ಅದು. ಹಾಗಾಗಿ ಮುಂದಿನ 100 ವರ್ಷಕ್ಕೆ ಒಂದು ಸುವ್ಯವಸ್ಥಿತವಾದಂತಹ ಕಟ್ಟಡದ ಯೋಚನೆಯನ್ನು, ಯಾಕೆಂದರೆ ಯಾವುದಾದ್ರೂ ಒಂದು ಕಾರಣ ಬೇಕಾಗ್ತದೆ. ಶತಮಾನ ಉತ್ಸವ ಆಚರಿಸ್ತೇವೆ, ಈ ವರ್ಷವನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ದೃಷ್ಟಿಯಲ್ಲಿ ಏನಾದರೂ ಒಂದು ದೊಡ್ಡದನ್ನು ಸಾಧನೆ ಮಾಡಬೇಕು ಅಂತ ಹೇಳುವಂತಹ ಹಠ, ನಿಶ್ಚಯ, ಗುರಿ ನಾವು ಆ ಒಂದು ಸಂದರ್ಭದಲ್ಲಿ ಈ 100 ವರ್ಷ ದಾಟಿದ ಮೇಲೆ ಮತ್ತೆ ಅದೇ ಉತ್ಸಾಹ ಉಳಿತದೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಇದನ್ನೆಲ್ಲ ಕಟ್ಟಿ ಆಗಿರುವಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಆಯಾಸ ಕೂಡ ಆಗಿರ್ತದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 100 ವರ್ಷದ ಬಗ್ಗೆ ಯೋಚನೆ ಮಾಡುವ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಆಲೋಚನೆ ಮಾಡಬೇಕಾಗ್ತದೆ. ನಾನು ಇಲ್ಲಿ ಸಹಕಾರಿ ಇದರ ಬಗ್ಗೆ ಮಾತಾಡೋದಿಲ್ಲ. ನಾನು ಮುಂಡಾಜೆ ಮತ್ತು ಮುಂಡಾಜೆಯ ಸೊಸೈಟಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಯಾಕೆ ಅಂತ ಹೇಳಿದರೆ, ಮೊದಲನೇದಾಗಿ ನನ್ನ ತಂದೆಯವರು ಈ ಊರಿಗೆ ಬಂದಾಗ ನಮಗೆ ಉಳ್ಕೊಳ್ಳಿಕ್ಕೆ ಮನೆ ಕೊಟ್ಟಿರುವಂಥದ್ದು RN ಬೀಡೆಯವರಿದ್ದಂತಹ ಮನೆ. ಆ ಸಂದರ್ಭದಲ್ಲಿ ಬಿಡೆಯವರ ಜಾಗದಲ್ಲಿ, ಯಾಕೆಂದರೆ ಮುಂಡಾಜೆಗೆ ಸಂಬಂಧ, ನನ್ನ ತಂದೆಯವರ ಅಂದ ಕಾಲದಿಂದ ಇವತ್ತಿನವರೆಗೂ ನನ್ನ ಕಚೇರಿ ಇರುವಂಥದ್ದು ಖಾಡಿಲ್ಕರ್ರು. ಈ ಸೊಸೈಟಿಯ ಪ್ರಾರಂಭದ ಹಂತದಲ್ಲಿದ್ದಂತಹ 2 ಮನೆತನಗಳು, ಒಂದು ಖಾಡಿಲ್ಕರ್, ಒಂದು ಬಿಡೆ. ಇವರಿಬ್ಬರ ಜಾಗದಲ್ಲೇ ನಾವು ನಮ್ಮ ಜೀವನವನ್ನು ಕಟ್ಟಿಕೊಂಡಂಥವರು. ಅದಕ್ಕಿಂತ ಹಿರಿದಾಗಿ ನಾನೊಬ್ಬ ಯುವ ನ್ಯಾಯವಾದಿಯಾಗಿ ಇಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದಾಗ ಮುಂಡಾಜೆ ಸೊಸೈಟಿ ಆಗಿನ ಕಾಲದಿಂದ ನನಗೆ ಲೀಗಲ್ ಒಪಿನಿಯನ್ ಅಥವಾ ಪರಿಣಿತ ಅಭಿಪ್ರಾಯ ಕೊಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಮುಂಡಾಜೆ ಸಹಕಾರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯ ಮಾತನ್ನು ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಸಿಗಲಿಕ್ಕಿಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾನು ಮುಂಡಾಜೆ ಸಹಕಾರಿ ಸೊಸೈಟಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಒಬ್ಬ ನ್ಯಾಯವಾದಿಯಾಗಿ ನನಗೆ ಕೊಟ್ಟಂಥ ಅವಕಾಶಕ್ಕೆ, ಸೇವೆ ಸಲ್ಲಿಸುವುದಕ್ಕೆ ಅವಕಾಶಕ್ಕೆ ನಾನು ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆ ಬಹಳ ಮುಖ್ಯ. ಎಷ್ಟೋ ಬಾರಿ ಜೀವನದ ದಾರಿಯಲ್ಲಿ ನಾವು ಬೆಳೆದು ಎತ್ತರಕ್ಕೆ ಹೋದಾಗ ನಾವು ಮರೆತು ಬಿಡ್ತೇವೆ. ಆದರೆ ಕೃತಜ್ಞತೆಯೇ ಮನುಷ್ಯನ ಜೀವನಕ್ಕೆ ಮಾನವೀಯ ಒಂದು ಮೌಲ್ಯವನ್ನು ಕೊಡುವಂಥದ್ದು ಕೃತಜ್ಞತೆ. ಇಲ್ಲಿ ನಡೆದಂತಹ ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಸಾಲ ಕೊಟ್ಟಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಹಕಾರಿಗಳಾಗಿರ್ಬೋದು. ಇದು ನಮ್ಮ ಸಂಸ್ಥೆ ಅಂತ ಹೇಳುವಂತಹ ಭಾವನೆ ಎಲ್ಲಿಯವರೆಗೆ ಪ್ರತಿಯೊಬ್ಬ ಸದಸ್ಯನಿಗಿರ್ತದೆ, ಅಲ್ಲಿಯವರೆಗೆ ಆ ಸಂಸ್ಥೆ ಒಳ್ಳೆಯ ದಿಕ್ಕಿನಲ್ಲಿ ಮುಂದೆ ಹೋಗಿಯೇ ಹೋಗ್ತದೆ. ಒಮ್ಮೆ ನೆನಪಿಸಿಕೊಳ್ಳಿ, ಸಾಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಎಷ್ಟೋ ಬಾರಿ ನನ್ನಲ್ಲಿಗೆ ಬರುವಾಗಲೂ ಕೂಡ ಲೀಗಲ್ ಒಪಿನಿಯನಿಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳುವಾಗ ತುಂಬ ಸರ್ತಿ ನಾವು ಓಡಾಡ್ತೇವೆ. ನಾವು ಆ ಸಂದರ್ಭದಲ್ಲಿ ನನ್ನ ಅಗತ್ಯಕ್ಕೆ ಈ ಸಂಸ್ಥೆ ಸ್ಪಂದನೆ ಕೊಡಬೇಕು ಅಂತ ಹೇಳುವಂತಹ ನಿರೀಕ್ಷೆಯಲ್ಲಿ ಬಂದಿರ್ತೇವೆ. ಅಂಥದ್ರಲ್ಲಿ ಅದರಲ್ಲಿಯೂ ವಿಶೇಷವಾಗಿ ರೈತಾಪಿ ವರ್ಗದವರು ನಾವು ಖಂಡಿತವಾಗಿಯೂ ಇವತ್ತು ಬಹಳ ಅಭಿಮಾನದಿಂದ ಎಲ್ಲ ಸಹಕಾರಿಗಳು, ನಾನು ಸಹಕಾರಿ ಎಷ್ಟು ಅಂತೇಳಿ ಕೇಳಿದರೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಾನು ಸಹಕಾರಿ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಸಹಕಾರಿ ಕ್ಷೇತ್ರದಲ್ಲಿ ಗೋಖಲೆಯವರ ಹಾಗೆ ನೋಡಿ, ಈಗಲೂ ಈ ಪ್ರಾಯದಲ್ಲಿ ಅವರು ಒಂದು ಕಡೆ ಕೂತ್ಕೊಳ್ಳುವಷ್ಟು ಇಲ್ಲ. ಯಾಕೆಂದರೆ ಈ ಸಂಸ್ಥೆ ಅವರದು, ಅವರು ಕಟ್ಟಿ ಬೆಳೆಸಿದ ಸಂಸ್ಥೆ. ಹಾಗಾಗಿ ಅವರು ಓಡಾಡ್ತಾ ಇರ್ತಾರೆ, ಅದರ ಬಗ್ಗೆ ಕಳಕಳಿ ಇರ್ತದೆ.
ಈ ಹಿನ್ನೆಲೆಯಲ್ಲಿ ಒಂದೆರಡು ಆಲೋಚನೆಗಳನ್ನು ರೈತಾಪಿ ವರ್ಗದ ಜನಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಾಗ ಇದನ್ನು ರಾಜಕೀಯ ಅಂಥೇಳಿ ಅರ್ಥ ಮಾಡಿಕೊಳ್ಬೇಡಿ. ಆದರೆ ಎಲ್ಲೋ ಒಂದು ಕಡೆ ನಾವು ಆಲೋಚನೆ ಮಾಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದಕ್ಕೆ ಮಾತ್ರ ಎರಡು ಆಲೋಚನೆಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನೊಂದು ಪ್ರಯತ್ನ ಪಡ್ತೇನೆ. ಯಾಕೆಂದರೆ ನಾನೊಬ್ಬ ಕಾನೂನು ಪದವೀಧರನಾಗಿ ಕಾನೂನಿನ ಅಂಶಗಳನ್ನು ಅರಿತಂತಹ ಹಿನ್ನೆಲೆಯಲ್ಲಿ ರೈತರ ಬದುಕಿನಲ್ಲಿ ಏನಾದರೂ ಒಂದು ಬದಲಾವಣೆ ಬರ್ತದೆ ಅಂತ ಹೇಳುವಂತಹ ಒಂದು ಸಂದರ್ಭ ಇದು ಹೌದು ಅಂತೇಳಿ ಆದರೆ ಇದರ ಬಗ್ಗೆ ಒಮ್ಮೆ ನೀವು ಆಲೋಚನೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ನಿಮ್ಮ ಜೊತೆ ಬಹಳ ತುಂಬ ಮಂದಿ ಸಹಕಾರಿ ಕ್ಷೇತ್ರದ ಒಮ್ಮೆ ಕೊರೋನಾದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಆತ್ಮಶಕ್ತಿ ಎಂಥದ್ದು ಅಂತ ಹೇಳುವಂಥದ್ದಕ್ಕೆ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಎಲ್ಲ ರೀತಿಯ ಕೈಗಾರಿಕೆ ಇರಬಹುದು, ವ್ಯಾಪಾರ ಇರಬಹುದು, ಎಲ್ಲವೂ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಬದುಕುವುದಕ್ಕೆ ವಿಶ್ವಾಸವನ್ನು ತುಂಬಿಸಿದಂತಹ ದೇಶದ ಆರ್ಥಿಕತೆಗೆ ಏನಾದರೂ ಕೊಡುಗೆ ಕೊಟ್ಟಂತಹ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಕೃಷಿ ಕ್ಷೇತ್ರ ಮಾತ್ರ ಅಂತ ಹೇಳುವಂಥದ್ದನ್ನು ಅಭಿಮಾನಪೂರ್ವಕವಾಗಿ ಹೇಳಬೇಕು. ಇವತ್ತು ಕೃಷಿ ಅಂತೇಳಿ ಹೇಳಿದ ತಕ್ಷಣ ಅದರ ಬಗ್ಗೆ ಒಂದು ರೀತಿಯಲ್ಲಿ ಹೆದರಿಕೆಯೋ ಭಯವೋ, ಕೃಷಿಯಲ್ಲಿ ಅದನ್ನು ಆರ್ಥಿಕ ದೃಷ್ಟಿಯಲ್ಲಿ ತುಲನೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ಎಲ್ಲ ಕಡೆಯೂ ಈ ಉದಾಹರಣೆಯನ್ನು ಹೇಳ್ತೇನೆ, ಇದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳುವ ಕಾರಣಕ್ಕೆ. ಕೃಷಿಯನ್ನು ಪ್ರೀತಿಸಿದವರಿಗೆ ಮಣ್ಣು, ಭೂಮಿ ತಾಯಿ ಯಾವತ್ತಿದ್ರೂ ಅದರ ಕೊಡುಗೆಯನ್ನು ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ನಾವು ಎಷ್ಟು ಪರಿಶ್ರಮ ಪಟ್ಟಿದ್ದೇವೆ, ಆ ಪರಿಶ್ರಮಕ್ಕೆ ಫಲವನ್ನು ಭೂಮಿ ತಾಯಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯ ಆದ ಮೇಲೆ ನನ್ನ ಸಮೀಪದ ರೂಮಿನಲ್ಲಿ ಸುಳ್ಯದ ಒಬ್ಬ ಹುಡುಗ ಇದ್ದಾನೆ. ಎಲ್ಲರೂ ಹೀಗೆ ಅಂತ ಹೇಳುವುದಲ್ಲ, ಆದರೆ ಇಂತಹ ಒಂದು ಮಾನಸಿಕತೆ ಅವನಿಗೆ. ಸುಳ್ಯದಲ್ಲಿ 2 ಎಕರೆ ಜಾಗಿದೆ, ಅವನ ತಂದೆ ತಾಯಿಯಂದರಿದ್ದಾರೆ ಮನೆಯಲ್ಲಿ. ಆದರೆ ಅವನ ಮನಸ್ಸಿನಲ್ಲಿ ಏನು ಕೂತಿದೆ ಅಂತ ಹೇಳಿದರೆ ಕೃಷಿ ಪ್ರಯೋಜನ ಇಲ್ಲ, ಕೃಷಿಯಿಂದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಮಾನಸಿಕತೆ. ಬೆಳಿಗ್ಗೆ 7:30 ಗಂಟೆಗೆ ಆಫೀಸ್ ಬಿಟ್ಟು ರೂಮ್ ಬಿಟ್ಟು ಹೋಗ್ತಾನೆ, ಬರುವಾಗ ರಾತ್ರಿ 7:30 8 ಗಂಟೆ ಆಗ್ತದೆ. ಇಡೀ 1 ತಿಂಗಳು ಬೆಂಗಳೂರಿನಲ್ಲಿ ಅವ ಪೂರ್ತಿ ದುಡಿದು ಅವನಿಗೆ ತಿಂಗಳಿಗೆ ಸಿಗುವ ಸಂಬಳ ಎಷ್ಟು ಅಂತೇಳಿ ಕೇಳಿದರೆ 6,000 ರೂಪಾಯಿ. ಈ 6,000 ರೂಪಾಯಿಗೋಸ್ಕರ ತನ್ನ ತಂದೆ ತಾಯಿಯನ್ನು, ತನ್ನ ಊರನ್ನು, ಅಲ್ಲಿರುವಂತಹ ಭೂಮಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಬದುಕು ಕಟ್ಟುವಂತಹ ಪ್ರಯತ್ನ ಮಾಡುವಂತಹ ಅಂತಹ ಹುಡುಗರಿಗೆ ಬಹುಶಃ ಇಲ್ಲ. ಕೃಷಿಯನ್ನು ನಂಬಿ ಬದುಕಿದರೆ ನಿನ್ನ ಬದುಕನ್ನು ಕಟ್ಟಿಕೊಳ್ಳಬಹುದು. ಕೃಷಿ ಅಂತ ಹೇಳಿದ ಕೂಡಲೇ ಅದು ಸಾಲ, ಅದು ಆತ್ಮಹತ್ಯೆ, ಕೃಷಿಯಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ಬೊಬ್ಬೆಯನ್ನು ಎಬ್ಬಿಸುವುದರ ಬದಲಾಗಿ ಕೃಷಿಯಲ್ಲಿಯೂ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹ ವಿಶ್ವಾಸವನ್ನು ತುಂಬಿಸಿದಂತಹ ಯಾವುದಾದರೂ ಒಂದು ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ಸಹಕಾರಿ ಕ್ಷೇತ್ರದ ಕಾರಣಕ್ಕೆ ರೈತರಲ್ಲಿ ಆ ರೀತಿಯ ಒಂದು ವಿಶ್ವಾಸ ತುಂಬಿದೆ. ಕೊಟ್ಟದ್ದನ್ನು ಮತ್ತೆ ಕಟ್ಟುತ್ತೇನೆ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಪರಿಶ್ರಮ ಪಡ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅವನಿಗೆ ಇವತ್ತು ಆತ್ಮನಿರ್ಭರ ಭಾರತಕ್ಕೆ ಪೂರಕ ಯೋಜನೆಗಳು ಅಂತ ಹೇಳುವಂತಹ ಒಂದು ಯೋಜನೆ ಹಾಕಿದ್ದೀರಿ, ಇಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀರಿ. ಬಹುಶಃ ಒಂದು 5-10 ಜೇನು ಪೆಟ್ಟಿಗೆಯನ್ನು ಅದರಲ್ಲಿ ಪರಿಣಿತಿಯನ್ನು ಪಡೆದು ಅದನ್ನು ಉದ್ಯೋಗ ಮಾಡಿದರೆ ಇವತ್ತು ಕೇಂದ್ರದಿಂದ ಅದಕ್ಕೆ ಸಬ್ಸಿಡಿ ಇದೆ, ಬೇರೆ ಬೇರೆ ರೀತಿಯ ಸವಲತ್ತಿದೆ, ಅದಕ್ಕೆ ಬೇಕಾಗುವಂತಹ ಟ್ರೈನಿಂಗ್ ಇದೆ. ಇದೆಲ್ಲ ಇರುವಾಗ 6,000 ರೂಪಾಯಿಗೆ ಬೆಂಗಳೂರಲ್ಲಿ ಕೆಲಸ ಮಾಡುವುದಕ್ಕಿಂತ ಇಲ್ಲಿ ಒಂದು 10 ಜೇನು ಪೆಟ್ಟಿಗೆಯ ಮೂಲಕ ಅವನಿಲ್ಲಿ ಕೆಲಸ ಮಾಡಿದರೂ ಅದಕ್ಕಿಂತ ಹೆಚ್ಚಿನ, ನಾನು ಅಷ್ಟು ದೊಡ್ಡ ಏನು ಪರಿಣತ ಅಲ್ಲದಿದ್ದರೂ ನನಗಿರುವಂತಹ ಸಾಮಾನ್ಯ ಜ್ಞಾನ ಹೇಳ್ತದೆ, ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಇಲ್ಲಿ ಮಾಡಬಹುದು ಅಂಥೇಳಿ, ಅಥವಾ ಜೀವನವನ್ನು ಗೌರವಯುತವಾಗಿ ನಡೆಸುವುದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಇವತ್ತು ಹೆದರಿಕೆ ಹುಟ್ಟಿಸುವಂಥದ್ದು ಬಹಳ ಸುಲಭ. ಯಾವುದೇ ಬದಲಾವಣೆ ಬಂದಾಗ ಇವತ್ತು ಅವರಿಲ್ಲ ಈಗ, ಆದರೆ SCDCC ಬ್ಯಾಂಕ್ ಅಥವಾ ಈ ಸಹಕಾರಿ ಸಂಸ್ಥೆಗಳು ಯಾಕೆ ಎದ್ದು ನಿಲ್ತದೆ? ನಾವು ಕೊರೋನಾದ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಿ,
ಬಹುಶಃ 7-8 ತಿಂಗಳು ನಾವು ಮನೆಯಲ್ಲಿ ಕೂತಾಗ ಒಮ್ಮೆ ನಮಗೆ ಆಲೋಚನೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ವಾ? ಪರಿಸ್ಥಿತಿ ಬದಲಾದಾಗ ಮುಂಡಾಜೆಗೆ ನಾನು ಅದನ್ನು ಹೇಳಬೇಕಾಗಿಲ್ಲ. ನಮ್ಮ ಆದಾಯದ ದಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಂದಾದಾಗ ಹೊಸ ದಾರಿ ಯಾವುದು ಅಂಥೇಳಿ ಹುಡುಕಿಕೊಂಡು ಹೊಸತನಕ್ಕೆ ನಾವು ನಮ್ಮನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದೆ ಹೋಗಿದ್ದೇವೆ. ಹಾಗಾಗಿ ಯಾವುದೇ ಬದಲಾವಣೆ ಬರುವಾಗ ಬದಲಾವಣೆ ಇವತ್ತಿಂದ ನಾಳೆಗೆ ಎಲ್ಲ ಫಲವನ್ನು ಯಾವ ಬದಲಾವಣೆಯೂ ಕೊಡುವುದಿಲ್ಲ. ಒಂದು ಸಣ್ಣ ತಾಳ್ಮೆ ಬೇಕಾಗ್ತದೆ. ಆ ತಾಳ್ಮೆಯ ಜೊತೆಗೆ ಕೃಷಿಯಲ್ಲಿಯೂ ಹಾಗೆ. ಸಂತ ಕಬೀರರ ಒಂದು ಹಾಡಿದೆ, ಧೀರೆ ಧೀರೆ ರೇ ಮನ ಧೀರೆ ಸೆ ಸಬ್ ಕುಚ್ ಹೋಯ್, ಮಾಲಿ ಸಿಂಚೆ ಸೌಗಡ ಋತು ಆಯಿತು ಫಲ ಹೋಯ್. ನಾಳೆಗೆ ಹಣ್ಣು ಸಿಗಬೇಕು ಅಂತೇಳಿ ಇವತ್ತು 100 ಕೊಡ ನೀರು ಹಾಕಿದರೂ ಕೂಡ ಫಲ ಕೊಡುವಾಗ ಅದರ ಸಮಯ ಬಂದಾಗಲೇ ಕೊಡಬೇಕು. ಅದಕ್ಕಿರುವಂತಹ ತಾಳ್ಮೆ ಇಟ್ಟುಕೊಂಡಾಗ ಕೃಷಿಕನಿಗೆ ಇದನ್ನು ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಗಿಡ ನೆಡುವಾಗ ಇಷ್ಟು ವರ್ಷದ ನಂತರ ಅಂತ ಹೇಳುವಂಥದ್ದು ಅವನ ಅನುಭವದ ಆಧಾರದಲ್ಲಿ ಅವನಿಗೆ ಗೊತ್ತಿರ್ತದೆ. ಬದಲಾವಣೆ ಬರ್ತದೆ. ಬದಲಾವಣೆ ಬಂದಾಗ ಅದನ್ನು ಯಾರು ತಂದರು ಅಂತ ಹೇಳುವಂಥದ್ದಲ್ಲ. SCDCC ಬ್ಯಾಂಕ್ ಇವತ್ತು ಈ ಸ್ಥಿತಿಗೆ ಮುಟ್ಟಬೇಕು ಅಂತೇಳಿ ಆದರೆ ಗೋಡನ್ನಲ್ಲಿ 4 ಕುರ್ಚಿಗಳನ್ನು ಇಟ್ಟುಕೊಂಡು ಮಾಡಿದ ಮೀಟಿಂಗ್ ಇವತ್ತು ಕೋಟ್ಯಾಂತರ ರೂಪಾಯಿಯ ಒಂದು ಕಟ್ಟಡಕ್ಕೆ ಬರಬೇಕು ಅಂತೇಳಿ ಆದರೆ ಅದರ ಹಿಂದೆ ಪರಿಶ್ರಮ ಇದೆ. ಕಾಲ ಕಾಲಕ್ಕೆ ಬೇಕಾದಂತಹ ಬದಲಾವಣೆಯನ್ನು ತಂದಿದ್ದಾರೆ. ಹೊಸ ಹೊಸ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿದ್ದಾರೆ. ಹಾಗಾಗಿ ಜನ ಒಪ್ಪಿಕೊಳ್ತಾರೆ. ಜನರ ಭಾಗವಹಿಸುವಿಕೆ ಇಲ್ಲದೆ ಸರ್ಕಾರದ ಯಾವುದೇ ಯೋಜನೆಗಳಿರಲಿ, ಯಾವುದೇ ಸಹಕಾರಿ ಸಂಘದ ಯೋಜನೆಗಳಿರಲಿ, ಅದು ಯಶಸ್ವಿ ಆಗುವುದಿಲ್ಲ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. 1991ನೇ ಇಸ್ವಿಯನ್ನು ಒಮ್ಮೆ ನೆನಪಿಸಿಕೊಂಡ್ರೆ ಹಿರಿಯರಿದ್ದೀರಿ ಇಲ್ಲಿ. ಈ ದೇಶದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿತ್ತು ಅಂತ ಹೇಳಿದರೆ, ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆಗಿ ನರಸಿಂಹರಾಯರು ಸರ್ಕಾರ ತೆಗೆದುಕೊಂಡಂತಹ ಸಂದರ್ಭ. ಆವಾಗ ಈ ದೇಶದ ಸಾಲದ ಬಡ್ಡಿ ಕಟ್ಟುವುದಕ್ಕೆ ಈ ದೇಶದ ಚಿನ್ನವನ್ನು ಕೊಂಡು ಹೋಗಿ ಅಡವಿಟ್ಟು ಬಡ್ಡಿ ಕಟ್ಟಿದಂತಹ ಆರ್ಥಿಕ ಪರಿಸ್ಥಿತಿ. ಆವಾಗ ಅನಿವಾರ್ಯವಾಗಿ ಈ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯ ನಿರ್ಣಯವನ್ನು ತೆಗೆದುಕೊಂಡರು. ಜಾಗತೀಕರಣ, ಉದಾರೀಕರಣ ಅಂತ ಹೇಳುವ ಹೆಸರು ಹೇಳುವಾಗ ಆವಾಗಲೂ ಅದನ್ನು ಬುದ್ಧಿಜೀವಿಗಳು ಅಂತ ಹೇಳಿದವಂಥವರು ಅಥವಾ ಒಂದು ರೀತಿಯಲ್ಲಿ ಜನರ ಮನಸ್ಸಿಗೆ ಹೆದರಿಕೆ ಕೊಡುವಂಥವರು ವಿರೋಧಿಸಿದರು. ಕೂಡಲೇ ಅದು ಫಲ ಕೊಡಲಿಲ್ಲ. ಆದರೆ ಇವತ್ತೊಮ್ಮೆ ಆಲೋಚನೆ ಮಾಡಿ, 91ನೇ ಇಸ್ವಿಗಿಂತ ಮೊದಲು ಕೇವಲ ಇಲ್ಲಿ ನಮ್ಮ ಊರಲ್ಲಿ ಓಡಾಡ್ತಿದ್ದಂಥದ್ದು 1, 2, 4 ಅಂಬಾಸಡರ್ ಕಾರುಗಳು, ಇಲ್ಲ ಅಲ್ಲಿ ಇಲ್ಲಿ ಒಂದು ಫಿಯಟ್ ಕಾರು. ಆದರೆ ಇವತ್ತು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಈ ದೇಶ ಎಷ್ಟೊಂದು ಬೆಳೆದು ನಿಂತಿದೆ ಅಂತ ಹೇಳುವಂಥದ್ದನ್ನು ಒಮ್ಮೆ ಯೋಚನೆ ಮಾಡಿದರೆ, ಯಾರೋ ಮಾಡಿರ್ಬೋದು, ಆದರೆ ಆ ದಿವಸ ಅನಿವಾರ್ಯತೆಯ ಕಾರಣಕ್ಕೆ ಧೈರ್ಯ ತೆಗೆದುಕೊಂಡು ಮಾಡಿದರ ಉದಾರೀಕರಣದ ಫಲ ಇಲ್ಲಿ ಕೂತಲ್ಲಿ ಯಾರ ಹತ್ರ ಆದರೂ ಒಬ್ಬರ ಹತ್ರ ನಮ್ಮಲ್ಲಿ ಈಗ ಮೊಬೈಲ್ ಇಲ್ಲ ಅಂತ ಹೇಳುವಂತಹ ಸ್ಥಿತಿ ಇದೆಯಾ? ನಮ್ಮ ಊರಿನಲ್ಲಿ ಎಷ್ಟೊಂದು ದೊಡ್ಡ ರೀತಿಯಲ್ಲಿ ಕೈಗಾರಿಕೆಯ ಉಪಯೋಗವನ್ನು ನಾವು ಪಡಿತಾ ಇದ್ದೇವೆ. ಒಂದು ಬದಲಾವಣೆ. ಈ ಬದಲಾವಣೆಯನ್ನು ಧೈರ್ಯ ತೆಗೆದುಕೊಂಡು ಮಾಡಿದ್ದಾರೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿಯೂ ಈ ಬದಲಾವಣೆ ತರುವ ದೃಷ್ಟಿಯಲ್ಲಿ ಯಾರೋ ಧೈರ್ಯ ತೋರಿಸ್ತಾ ಇದ್ದಾರೆ. ಮತ್ತೆ ಪುನಃ ಹೇಳ್ತೇನೆ, ರಾಜಕೀಯ ಅಲ್ಲ. 20 ವರ್ಷಗಳ ಹಿಂದೆ ವೈದ್ಯನಾಥನ್ ವರದಿ ಅಂತೇಳಿ ನಾವು ಏನು ಹೇಳ್ತೇವೆ, ಮಾಂಟೆಕ್ ಅಹ್ಲುವಾಲಿಯಾ ಅಂತ ಹೇಳುವಂಥವರ ರೆಕಮೆಂಡೇಶನ್ ಏನಿದೆ, 20 ವರ್ಷದಿಂದ ಕೃಷಿಯಲ್ಲಿ ಬದಲಾವಣೆ ತರುವಂತಹ ದೃಷ್ಟಿಯಲ್ಲಿ ಯೋಚನೆಗಳು ಆಗ್ತಾ ಇದೆ. ಆದರೆ ಇವತ್ತಿನವರೆಗೂ ಯಾರಿಗೂ ಅದನ್ನು ಅನುಷ್ಠಾನಕ್ಕೆ ತರುವ ಧೈರ್ಯ ಬರಲಿಲ್ಲ. ಯಾಕೆ ಅಂತೇಳಿ ಕೇಳಿದರೆ 60% ಜನ ಮತದಾರರು ರೈತರು. ಮೊದಲೇ ಅವರ ಮನಸ್ಸಿನಲ್ಲಿ ಪೂರ್ತಿ ಸಮಾಧಾನ ಇಲ್ಲ. ಅಂತಹ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ಒಂದು ಬದಲಾವಣೆಯನ್ನೇನಾದರೂ ತಂದರೆ ರೈತರು ಹೇಗೆ ಸ್ವೀಕರಿಸ್ಯಾರು? ಯಾಕೆಂದರೆ ಭಯ ಹುಟ್ಟಿಸುವುದು ಬಹಳ ಸುಲಭ. ನೀವು ಮುಳುಗ್ತೀರಿ, ನೀವು ಸಾಯ್ತೀರಿ ಅಂತ ಹೇಳುವಂಥದ್ದನ್ನು ಹೇಳಿದರೆ ಭಯದಲ್ಲಿ ಮನುಷ್ಯ ಕೈಕಾಲು ಬಿಡ್ತಾನೆ. ಇಲ್ಲ,
ಸ್ವಲ್ಪ ತಾಳ್ಮೆಯಿಂದ ಈ ಬದಲಾವಣೆಯ ಕಡೆಗೆ ಗಮನ ಕೊಡು. ನಿನ್ನ ಬದುಕಿನಲ್ಲಿಯೂ ಬದಲಾವಣೆ ಬರ್ತದೆ. ಕೃಷಿಯನ್ನು ಉದ್ದಿಮೆಯಾಗಿ ಮಾಡುವಂತಹ ಒಂದು ಪರಿವರ್ತನೆ ತರುವುದಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿಯ ರೈತರು ಈಗಾಗಲೇ ಈ 3 ಕಾಯ್ದೆಯನ್ನು ಯಾವುದನ್ನು ತರುವಂಥದ್ದು ಕೇಂದ್ರ ಈಗ ತಂದಿದೆ ಅದೆಲ್ಲ ಇಲ್ಲಿ ಕಾರ್ಯಗತವಾಗಿದೆ. ಕಾಂಟ್ರಾಕ್ಟ್ ಫಾರ್ಮಿಂಗ್, ಇಲ್ಲಿ ಅಡಿಕೆಯನ್ನು ಅಗ್ರಿಮೆಂಟ್ ಮಾಡಿ ತೋಟವನ್ನು ಕೊಡದವರು ಯಾರಿದ್ದಾರೆ ಇದ್ದಾರೆ ಅಂತ ಹೇಳುವಂಥದ್ದು. ಇಲ್ಲಿ ಈ ಪ್ರಯೋಗಗಳು ಆಗಿದ್ದಾವೆ. ಮುಂದೆ ಯಾವ ರೇಟ್ ಬರ್ತದೋ ಗೊತ್ತಿಲ್ಲ. 2-3 ವರ್ಷದ ಮೊದಲೇ ಅಥವಾ 1 ವರ್ಷದ ಮೊದಲೇ ನಾನೊಂದು ರೇಟ್ ಫಿಕ್ಸ್ ಮಾಡಿ ಅಗ್ರಿಮೆಂಟ್ ಮಾಡುವುದಿಲ್ವ? ಇಲ್ಲಿ ನಾವು ರಬ್ಬರನ್ನು ನಾವು ಮಾಡುವುದಿಲ್ವ? ಅದನ್ನೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೇಳಿರುವಂಥದ್ದು ಇಲ್ಲಿ ಈಗಾಗಲೇ ಇದೆ. ಏನು ಇಲ್ಲಿ ಎಲ್ಲರೂ APMCಗೆ ಹೋಗಿ ಮಾರಾಟ ಮಾಡ್ತೇವ ನಾವು? ಇಲ್ಲ, APMCಯಲ್ಲಿಯೂ ಮಾರಬಹುದು, ಹೊರಗೂ ಮಾರಬಹುದು ಅಂತ ಹೇಳುವಂಥ ಆಯ್ಕೆ ಇದು ಇಲ್ಲಿ ಈಗಲೂ ಇದೆ. ರೇಟ್ ಇಲ್ಲ, ನಾನು ಸ್ಟಾಕ್ ಮಾಡಿ ಇಟ್ಟುಕೊಳ್ಳುವಂತಹ ಅವಕಾಶ ಈಗಲೂ ಇಲ್ವೋ? ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅದನ್ನು ತೆಗೆದಿರುವಂಥದ್ದು ಅಷ್ಟಕ್ಕೆ. ಆದರೆ ಇಲ್ಲಿಗೂ ಬೇರೆ ಕಡೆಗೂ ವ್ಯತ್ಯಾಸ ಏನು ಅಂತೇಳಿ ಕೇಳಿದರೆ, ಇಲ್ಲಿ ರೈತರ ಅಕೌಂಟಿಗೆ ನೀವು ಆಲೋಚನೆ ಮಾಡಿರ್ಬೋದು, 10 ಕೋಟಿ ಇದ್ದಂತಹ ಅಕೌಂಟು 40 ಕೋಟಿ ಜನ ಹೊಸ ಅಕೌಂಟ್ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಆದರೆ ನಮ್ಮಲ್ಲಿ ಬ್ಯಾಂಕ್ ಹುಟ್ಟಿದ ಊರಿದು, ಪ್ರತಿ ಊರಿನಲ್ಲಿ ಸಹಕಾರಿ ಕ್ಷೇತ್ರ ಇದೆ, ಎಲ್ಲ ರೀತಿಯಿಂದಲೂ ಬ್ಯಾಂಕಿನೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡಂತಹ ಬದುಕು ಕಟ್ಟಿಕೊಂಡವರು ನಾವು. ಆದರೆ ಬ್ಯಾಂಕಿನ ಮೆಟ್ಟಲೆ ಹತ್ತದಂತಹ ಬಿಹಾರ, ಉತ್ತರ ಪ್ರದೇಶ ಆ ಕಡೆಯ ರೈತರು, ಅವರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಟ್ಟರೂ ಕೂಡ ಅವರ ಅಕೌಂಟಿಗೆ ನೇರವಾಗಿ ಹೋಗ್ತದೆ ಅಂತೇಳಿ. ಆದರೆ ಅವರು ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಇಲ್ಲ ಅಂಥೇಳಿ. ಆದರೆ ಕೈ ಸಾಲವನ್ನು ಧನಿಕರ ಹತ್ರ ತಲೆ ಹೋಗುವಂತಹ ಬಡ್ಡಿಯಲ್ಲಿ ತೆಗೆದುಕೊಂಡು ಬಿತ್ತನೆಯನ್ನು ಮಾಡುವಂಥದ್ದು. ಅಂತಹ ರೈತನಿಗೆ 6,000, 10,000 ಅಕೌಂಟಿಗೆ ನೇರವಾಗಿ ಹೋಗ್ತದೆ ಅಂತೇಳಿ. ಆದರೆ ನಾವಿಲ್ಲಿ ಅವರನ್ನು ತುಲನೆ ಮಾಡಿದರೆ ನಾವು ದುಬೈಯಲ್ಲಿದ್ದೇವೆ. ಅಂದರೆ ಮೊದಲಿನ ದುಬಾಯಿ, ಈಗದ್ದು ಹೇಳೋದಿಲ್ಲ ನಾನು. ಒಂದು ರೀತಿಯ ಒಂದು ಸುಸ್ಥಿರವಾದಂತಹ ಒಂದು ಕೃಷಿ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ನಮ್ಮ ಗೌರವಯುತವಾದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈ ರೀತಿಯ ಒಂದು ಬದಲಾವಣೆ ತರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಲು ಇವತ್ತು ಕರ್ನಾಟಕದಲ್ಲಿ ಒಟ್ಟು ದೇಶದ ಲೆಕ್ಕಾಚಾರ ತೆಗೆದರೆ 30% ಕೃಷಿ ಕ್ಷೇತ್ರಕ್ಕೆ ಯಾವುದಾದ್ರೂ GDPಗೆ ಕೊಡುಗೆ ಕೊಡ್ತಾ ಇದ್ದರೆ ಅದು ಹಾಲಿನ ಇಂಡಸ್ಟ್ರಿ. ಕರ್ನಾಟಕದ ಹಾಲನ್ನು ಇವತ್ತು ಮುಂಬೈ, ಚೆನ್ನೈಗಳಲ್ಲಿ ಮಾರಾಟ ಮಾಡುವ ಸ್ವಾತಂತ್ರ್ಯ ಇದೆ. ಆದರೆ ಅದೇ ಕೃಷಿಕನಿಗೆ ಆ ರೀತಿಯಲ್ಲಿ ಮಾರಾಟ ಮಾಡುವಂತಹ ಸ್ವಾತಂತ್ರ್ಯ ಯಾಕೆ ಇಲ್ಲ? ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು. ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ರೈತರನ್ನು ಬಹಳ ಅವರು ಏನೂ ಗೊತ್ತಿಲ್ಲ, ಇಲ್ಲ ಬದಲಾವಣೆ ಆದಾಗ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಒಂದು ಸೂಕ್ಷ್ಮತೆ ರೈತರಿಗೆ ಇದೆ. ಇವತ್ತು ಮೊಬೈಲ್ನ ಮೂಲಕ ಎಷ್ಟೋ ರೀತಿಯ ವ್ಯವಹಾರಗಳನ್ನು ರೈತರು ಮಾಡ್ತಾ ಇಲ್ವೋ? ತೀರ್ಥಹಳ್ಳಿಯಲ್ಲಿ ಬೆಳೆದಂತಹ ಕುಂಬಳಕಾಯಿಯನ್ನು ಆಗ್ರಾಕ್ಕೆ ಕೊಂಡು ಹೋಗಿ ಅಲ್ಲಿ ಹಲ್ವಾ ಮಾಡುವಂತಹ ಕುಂಬಳಕಾಯಿಯನ್ನು ಇಲ್ಲಿಂದ ಅಲ್ಲಿಗೆ ಕೊಂಡು ಹೋಗುವುದಕ್ಕೆ ಮಧ್ಯವರ್ತಿಗಳು ಇರ್ತಿದ್ರು. ಮೊನ್ನೆಯ ಕಾನೂನು ಬದಲಾವಣೆ ಆದ ಮೇಲೆ ತೀರ್ಥಹಳ್ಳಿಯ ರೈತ ನೇರವಾಗಿ ಹಲ್ವಾ ತಯಾರಿಕೆ ಮಾಡುವಂತಹ ಇಂಡಸ್ಟ್ರಿಯನ್ನು ಅಲ್ಲಿಗೂ ವ್ಯಾಪಾರಕ್ಕೋಸ್ಕರ ನೇರವಾಗಿ ಕಳಿಸಿಕೊಳ್ಳುವುದರಿಂದಾಗಿ ಅವನಿಗೆ ಅವನ ಉತ್ಪತ್ತಿಯಲ್ಲಿ ಅವನಿಗೆ ಸಿಗ್ತದಂತಹ ರೇಟಿಗೆ 3 ಪಟ್ಟು ಸಿಗ್ತಾ ಇದೆ. ಇವತ್ತು ನಾವು ಹೇಳ್ತೇವೆ ನಾವು ಬೆಳೆಯುವುದಕ್ಕೆ 4 ರೂಪಾಯಿ, ಕನ್ಸ್ಯೂಮರ್ ಅಥವಾ ಗ್ರಾಹಕ ಹೇಳ್ತಾನೆ ನಾವು ತಗೊಳ್ಳುವಾಗ 40 ರೂಪಾಯಿ, ಈ ಮಧ್ಯದ 36 ರೂಪಾಯಿ ಯಾರಿಗೂ ಹೋಯಿತು ಅಂಥೇಳಿ ಪ್ರಶ್ನೆ ಮಾಡ್ತೇವೆ. ಬಹುಶಃ ನೇರವಾಗಿ ನಮಗೇ 40 ರೂಪಾಯಿ ಸಿಗುವಂತಹ ದೃಷ್ಟಿಯಲ್ಲಿ ಒಂದು ವ್ಯವಸ್ಥೆಯನ್ನು ತರುವಂತಹ ಒಂದು ಪ್ರಯತ್ನ ಆಗ್ತಾ ಇರುವಾಗ ಬಹುಶಃ ಇವತ್ತು ರೈತರು ಆ ರೀತಿಯ ಧೈರ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಈ ರೀತಿಯ ಒಂದು ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಅಂತೇಳಿ ಕಾಣಬಹುದು. ಹೊಸತು ಬಂದಾಗ ಯಾವುದು ಕಷ್ಟ ಆಗುವುದಿಲ್ಲ, ಎಲ್ಲವೂ ಕಷ್ಟವೇ. ಅಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು
ಇದನ್ನು ರಾಜಕೀಯವಾಗಿ ಅರ್ಥ ಮಾಡಿಕೊಳ್ಬೇಡಿ. ಯಾರೇ ಬೇಕಾದರೂ ತರಲಿ, ಅದು ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರ್ತದೆ ಅಂತೇಳಿ. ಆದರೆ ಆ ಬದಲಾವಣೆಯನ್ನು ಸ್ವೀಕರಿಸುವಂತಹ ಮನೋಭಾವ ನಮಗೆ ಬೇಕು ಮತ್ತು ಆ ಬದಲಾವಣೆಯಲ್ಲಿ ಪ್ರಯೋಜನವನ್ನು ಪಡೆಯುವಂತಹ ನಿಶ್ಚಯ ನಮ್ಮಲ್ಲಿರಬೇಕು. ಅವಕಾಶಗಳು ಯಾವಾಗಲೂ ಬರುವುದಿಲ್ಲ. ಈಗಾಗಲೇ 20 ವರ್ಷ ಈ ಬದಲಾವಣೆಗೋಸ್ಕರ ರೈತ ಕಾದಿದ್ದಾನೆ. ಹೆದರಿಕೆ ಹುಟ್ಟಿಸುವುದು ಸುಲಭ. ಇವತ್ತು ಪಂಜಾಬ್ ಅಥವಾ ಹರಿಯಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಆಗ್ತಾ ಇದೆ ಅಂತೇಳಿ ಅಲ್ಲಿಗೂ ನಮ್ಮದಕ್ಕೂ ನಾವು ಕಂಪೇರ್ ಮಾಡಬಾರ್ದು. ಯಾಕೆ ಅಂತೇಳಿ ಕೇಳಿದರೆ ಅಲ್ಲಿ 99% ವ್ಯವಹಾರ APMCಯಿಂದ. ಅಲ್ಲಿ ಭತ್ತ ಮತ್ತು ಗೋಧಿ ಮಾತ್ರ ಬೆಳೆಯುವಂಥದ್ದು. ಈ ಭತ್ತ ಮತ್ತು ಗೋಧಿಯನ್ನು ಖರೀದಿ ಮಾಡೋದು ಯಾರು ಅಂತ ಹೇಳಿ ಕೇಳಿದರೆ ಕೇಂದ್ರ ಸರ್ಕಾರ. ಅಲ್ಲಿಯ ಸರ್ಕಾರಕ್ಕೆ 17,000 ಕೋಟಿ ರೂಪಾಯಿ ಸೆಸ್ಸಿನ ಮೂಲಕ ಆದಾಯ ಇದೆ. ಆದರೆ ಇವತ್ತು ಅಲ್ಲಿಯ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದರೆ, ಕೊರೋನಾದ ಸಂದರ್ಭದಲ್ಲಿ 8 ತಿಂಗಳು ಉಚಿತವಾದಂತಹ ಆಹಾರ ಕೊಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂತೇಳಿ ಕೇಳಿದರೆ, ಸರ್ಕಾರದ ಗೋಡೌನ್ನಲ್ಲಿ ಅವರಿಂದ ಖರೀದಿ ಮಾಡಿಸಿದಂತಹ ಭತ್ತ ಮತ್ತು ಗೋಧಿ ಅದು ಕೊಳೆತು ಹೋಗುವಷ್ಟು. ಇವತ್ತು ಒಂದು ಕಾಲದಲ್ಲಿ ಅಮೆರಿಕಾದಿಂದ ಸಜ್ಜಿಗೆಗೆ ನಾವು ಇಲ್ಲಿ ಶಾಲೆಯಲ್ಲಿ ಕಾಯ್ತಿದ್ದಂತಹ ದಿನಗಳ ಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತು ಭಾರತ ಯಾವುದೇ ದೇಶಕ್ಕೂ ಕೊಡಬಹುದಾದಂತಹ ರೀತಿಯಲ್ಲಿ ರೈತರು ಈ ದೇಶವನ್ನು ಆತ್ಮನಿರ್ಭರವಾಗಿ ಮಾಡಿದ್ದಾರೆ. ಇನ್ನೊಂದು 2-3 ವರ್ಷ ಬೇಕಾದರೂ ಉಚಿತವಾಗಿ ಕೊಡುವಷ್ಟು ಅಲ್ಲಿ ಗೋಡೌನ್ಗಳಲ್ಲಿ ಸ್ಟಾಕ್ ಇದೆ. ಇವತ್ತು ಭತ್ತ ಮತ್ತು ಗೋಧಿಯಿಂದ ಪಂಜಾಬಿನ ಮತ್ತು ಹರಿಯಾಣದ ರೈತರು ಬೇರೆ ಬೆಳೆಗೆ ಶಿಫ್ಟ್ ಆಗಬೇಕಾದಂತಹ ಅಗತ್ಯ ಇದೆ. ಒಮ್ಮೆ ಆಲೋಚನೆ ಮಾಡಿ, ಅಲ್ಲಿಯ ಲೆಕ್ಕದಕ್ಕಿಂತ ಹೆಚ್ಚಿನ ಯೂರಿಯಾ ಉಪಯೋಗ ಮಾಡಿದ ಕಾರಣಕ್ಕೆ ಭೂಮಿ ಸತ್ವ ಕಳೆದುಕೊಂಡಿದೆ. ನೀರು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ 100% ನೀರಾವರಿ. ಯಾವುದೇ ಒಂದು ಊರಿನ ಕೊನೆಗೂ ಯಾವುದೇ ಒಬ್ಬ ರೈತನಿಗೂ ನೀರಾವರಿ ಇಲ್ಲ ಅಂತ ಹೇಳಿ ಇಲ್ಲ. ನೀರಿನ ಅಲ್ಲಿಯ ಮಟ್ಟ ಕೆಳಗೆ ಬರ್ತಾ ಇದೆ. ಇಲ್ಲಿ ಏನು ನಾವು ಬೆಳೆ ಮುಗ್ದ ಮೇಲೆ ಆ ಬೈಹುಲ್ಲನ್ನು ಉಪಯೋಗ ಮಾಡ್ತೇವೆ ರಾಸುಗಳಿಗೋಸ್ಕರ, ದನಕರುಗಳಿಗೋಸ್ಕರ, ಅಲ್ಲಿ ಅದನ್ನು ಕೇಳುವವರಿಲ್ಲ, ಅದಕ್ಕೆ ಬೆಂಕಿ ಕೊಡ್ತಾರೆ. ಆ ಕಾರಣಕ್ಕೆ ವಾತಾವರಣ ಕಲುಷಿತ ಆಗ್ತಾ ಇದೆ, ದೆಹಲಿಗೆ ತೊಂದರೆ ಆಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬದಲಾವಣೆಯ ತರುವಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ನೀವು ರೈತರಿದ್ದೀರಿ, ನಿಮಗೆ ಈ ಮಾತು ಅರ್ಥ ಆಗ್ತದೆ ಅಂತ ಹೇಳುವಂತಹ ಭಾವನೆಯ ಜೊತೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ವಿಷಯವನ್ನು ಹೇಳುವುದಕ್ಕೆ ಕರೆದ್ರೆ ಸಭೆ ಸೇರೋದಿಲ್ಲ. ಹಾಗಾಗಿ ಸಭೆ ಸೇರಿದಲ್ಲಿ ಮಾತನಾಡುವ ಅಂತ ಹೇಳುವ ಕಾರಣಕ್ಕೆ ನಿಮ್ಮ ಜೊತೆ ಈ ಆಲೋಚನೆಗಳನ್ನು ಹಂಚಿಕೊಂಡಿದ್ದೇವೆ. ಬದಲಾಗುತ್ತಿರುವ ಭಾರತಕ್ಕೆ ನಮ್ಮದೇ ಆದಂತಹ ಕೊಡುಗೆ ಕೊಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆತ್ಮನಿರ್ಭರ ಭಾರತ ಅಂತ ಹೇಳುವಂಥದ್ದು ಆ ಕಾರಣಕ್ಕೆ. ಕೊರೋನಾ ಬಂದಾಗ ಒಂದು ಮಾಸ್ಕ್ ಹಾಕೋದಕ್ಕೆ ಹುಡುಕುತ್ತಿದ್ದಂತಹ ಕಾಲಘಟ್ಟದಿಂದ ಇವತ್ತು ವಿದೇಶಕ್ಕೆ ಮಾಸ್ಕ್ ಕಳಿಸುವಂತಹ, ಇಡೀ ಆಸ್ಪತ್ರೆಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆದಂತಹ, ಎಲ್ಲಕ್ಕಿಂತ ಮಿಗಿಲಾಗಿ ವಿದೇಶದವರು ನಿರೀಕ್ಷೆ ಮಾಡ್ತಾ ಇದ್ರು ಅಂತೇಳಿದರೆ ತಜ್ಞರು ಈ ದೇಶದಲ್ಲಿ ಕಳೆದ 1 ವರ್ಷದಲ್ಲಿ ಇಲ್ಲಿಯ ಜನಸಂಖ್ಯೆಗೆ ಕೋಟ್ಯಾಂತರ ಜನ ಸಾಯ್ತಾರೆ ಅಂತ ಹೇಳುವಂತಹ ನಿರೀಕ್ಷೆ ಇತ್ತು ಅವರಿಗೆ. ಕಾಣ್ಬೋದು ಚೈನಾ ನಮಗಿಂತ ಹೆಚ್ಚಿದ್ದಾರೆ ಅಂತೇಳಿ. ಆದರೆ ಚೈನಾದಲ್ಲಿ ಜನಸಾಂದ್ರತೆ 1 ಸ್ಕ್ವೇರ್ ಇದಕ್ಕೆ 140 ಆದರೆ ನಮ್ಮ ದೇಶದಲ್ಲಿ 340. ಹಾಗಾಗಿ ಇದರ ಪರಿಣಾಮ ಹೆಚ್ಚಿಗೆ ಆಗಬೇಕಿತ್ತು. ಆದರೆ ನಮ್ಮ ಬದುಕಿನ ರೀತಿ, ನಾವು ತಿನ್ನುವಂತಹ ಆಹಾರ, ಅಂತಹ ಸಂಸ್ಕಾರ, ಒಬ್ಬ ದೇಶದಲ್ಲಿ ಈ ದೇಶಕ್ಕೋಸ್ಕರ ಇವತ್ತು ಲಾಕ್ಡೌನ್ ಮಾಡ್ತೇನೆ ಹೇಳಿದರೆ ಇಡೀ ದೇಶಕ್ಕೆ ದೇಶ ಲಾಕ್ಡೌನ್ ಆಗುವಂತಹ ಒಂದು ರೀತಿಯ ವಾತಾವರಣ. ಬದಲಾಗುತ್ತಿರುವ ಭಾರತಕ್ಕೆ ನಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆ ಕೊಡುವಂತಹ ಒಂದು ಅವಕಾಶದಲ್ಲಿದ್ದೇವೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ದೇಶ ಕಟ್ಟುವ ಮೂಲಕ ಆ ಮೂಲಕ ನಮ್ಮ ಬದುಕು ಖಂಡಿತವಾಗಿಯೂ ಹಸನಾಗ್ತದೆ. ಜಗತ್ತಿಗೆ ಒಂದು ರೀತಿಯಲ್ಲಿ ನಿರೀಕ್ಷೆಯಲ್ಲಿ ಭಾರತದ ಕಡೆಗೆ ನೋಡುವಂತಹ ದಿನಗಳಲ್ಲಿ ನಮ್ಮದಾದಂತಹ ಕೊಡುಗೆಯನ್ನು ನೀಡೋಣ ಅಂತೇಳಿ ಹೇಳ್ತಾ ಕೊನೆಗೆ ಮಾತಾಡಿದರು. ತುಂಬ ಮಾತಾಡಲಿಕ್ಕೆ ನನಗೆ ಟೈಮ್ ಸಿಕ್ಕಿತ್ತು ಅಂತ ಹೇಳಿ ತಿಳ್ಕೊಂಡು ಇದನ್ನು ಕೂತು ಒಮ್ಮೆ ಆಲೋಚನೆ ಮಾಡಿ ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಯಾಕೆಂದರೆ ಮುಂಡಾಜೆ ಬಹಳ ಯೋಚನೆಗಳನ್ನು ಕೊಡುವಂತಹ ಒಂದು ಊರಿದು.
ಸಾಕಷ್ಟು ಚಿಂತನೆಗಳು ಇಲ್ಲಿ ಆಗ್ತದೆ. ಸಹಕಾರಿ ಕ್ಷೇತ್ರಕ್ಕೆ ಅದರದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ದಿಗ್ಗಜರುಗಳನ್ನು ಕೊಟ್ಟಿದ್ದೀರಿ. ನನ್ನ ಸ್ವಂತ ಅನುಭವದಲ್ಲಿಯೂ ತುಂಬ ಯೋಚನೆಯನ್ನು ಕೊಡುವುದಕ್ಕೆ ಸಾಧ್ಯ ಇರುವಂತಹ ಊರಿನವರು ನಾವು. ಇದನ್ನು ನಾವು ಜನರ ಮಧ್ಯೆ ಮಾತನಾಡಿ ರೈತರಲ್ಲಿ ವಿಶ್ವಾಸ ತುಂಬಿಸಿ ಅವರ ಬದುಕು ಕಟ್ಟುವುದಕ್ಕೆ ಸಹಕಾರಿ ಕ್ಷೇತ್ರ ಸಹಕಾರಿಯಾಗಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಸಹಕಾರಿ ಕ್ಷೇತ್ರ ಇನ್ನಷ್ಟು ಪ್ರಜ್ವಲವಾಗಲಿ, ಜನರಿಗೆ ಸೇವೆ ಕೊಡುವಂತಹ ಸಾಮರ್ಥ್ಯ ಜನಾರ್ದನರು ಅಂತ ಹೇಳಿದ್ರೆ ಜನರ ಬಗ್ಗೆಯೇ ಯೋಚನೆ ಮಾಡುವಂಥವರು. ಈ ಹಿನ್ನೆಲೆಯಲ್ಲಿ ಜನತಾ ಜನಾರ್ದನ ಅವರಿಗೆ ಆ ಶಕ್ತಿಯನ್ನು ಅವರ ಆಡಳಿತ ಮಂಡಳಿಗೆ ಮತ್ತು ಎಲ್ಲ ವ್ಯವಸ್ಥಾಪಕರಿಗೆ ಅವಕಾಶ ಕೊಡಲಿ ಅಂತೇಳಿ ಸಂಪಾದಕೀಯದಲ್ಲಿ ಸಹಕರಿಸಿದವರು ಒಮ್ಮೆ ವೇದಿಕೆಗೆ ಬರಬೇಕು. ಹಾಗೂ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಅನಾವರಣಗೊಂಡಿದೆ. ಇದನ್ನು ಇಲ್ಲಿ ನಡೆಸಿಕೊಟ್ಟ ಡಾಕ್ಟರ್ ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೈಪಿಡಿಯನ್ನು ಬಿಡುಗಡೆ ಮಾಡಿ ನಮ್ಮನ್ನು ಹರಸಿದ ಮಾನ್ಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಶ್ರೀ ಹರೀಶ್ ಪೂಂಜಾ ಇವರಿಗೆ ಧನ್ಯವಾದಗಳು. ಸಂಕೀರ್ಣದ ಸಭಾಭವನದ ಉದ್ಘಾಟನೆ ಮಾಡಿ ನಮ್ಮನ್ನು ಹರಸಿದ ಕ್ಯಾಂಪ್ಕೋ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೂಡ್ಗಿ ಅವರಿಗೆ ಧನ್ಯವಾದಗಳು. ಕೇಂದ್ರ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮನ್ನು ಹರಸಿದ ಕರ್ನಾಟಕ ಸರ್ಕಾರದ MLC ಆದ ಪ್ರತಾಪ್ ಸಿಂಹ ನಾಯ್ಕ್ ಅವರಿಗೆ ಧನ್ಯವಾದಗಳು. ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದ ಇನ್ನೋರ್ವ ನಮ್ಮ MLC ಶ್ರೀ ಹರೀಶ್ ಕುಮಾರ್ ಇವರಿಗೆ ಧನ್ಯವಾದಗಳು. ಸೋಮಂದಡ್ಕದ ಸ್ಥಳಾಂತರ ಶಾಖಾ ಕಚೇರಿಯನ್ನು ಉದ್ಘಾಟನೆ ನೆರವೇರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕಿನ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಕೆ ದಿನಕರ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಇರುವ ಉಜಿರೆಯ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ನಮಿತಾ ಅವರಿಗೆ ಧನ್ಯವಾದಗಳು. ಹಾಗೆಯೇ ನೆರಿಯ ಚಾರ್ಮಾಡಿ ಮುಂಡಾಜೆ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯರಿಗೂ ಧನ್ಯವಾದಗಳು.